ಬಾಲಭೂತಿಗೆ ಸ್ವಾಧ್ಯಾಯ ನಡೆದಂತೆ ಮೋಕ್ಷ ಅಧಿಕಾರದ 3ನೇ ಮಂಗಲ ಕಲಶಿದೆ. ಭಿತ್ವಾ ಸರ್ವಮಪಿ ಸ್ವದರ್ಶನಬಲಾತ್ ಭೇತುಂ ಶಕ್ಯತೆ ಚಿನ್ಮೋದ್ರಾಂಕಿತನಿರ್ವಿಭಾಗಮಹಿಮಾ ಶ್ರುತಚಿದೇವಾಸ್ಮ್ಯಹಂ ವಿದ್ಯಂತೆ ಯದಿ ಕಾರಣಾನಿ ಯದಿ ವಾ ಧರ್ಮಗುಣಾ ವಾ ಯದಿ ವಿದ್ಯಂತಾಂ ನ ವಿದಾಸ್ತಿ ಕಾಚನ ವಿಭೋ ಭಾವೇ ವಿಶುದ್ಧೇ ಚಿತಿ. ನಾನು ಹೇಗಿದ್ದೇನೆ? ಯದಿ ಕಾರಕಾನಿ ವಾ ಧರ್ಮಃ ವಾ ಗುಣ ಭಿದ್ಯಂತೆ ಭಿದ್ಯಂತಾಂ ಚಿತಿ ಭಾವೇ ಕಾಚನ ಭಿದಾ ನ. ಒಂದು ವೇಳೆ ಆತ್ಮನನ್ನು ಆತ್ಮನ ಮೂಲಕ ಆತ್ಮನಲ್ಲಿ ಇಂಥ ಭೇದ ಅಥವಾ ಉತ್ಪಾದ ವ್ಯಯ ದ್ರವ್ಯ ರೂಪದ ದ್ರವ್ಯ ಗುಣ ಪರ್ಯಾಯ ರೂಪದ ಭೇದ ಬುದ್ಧಿ ಅಥವಾ ಜ್ಞಾನಗುಣ ದರ್ಶನಗುಣ ಸುಖಗುಣ ಇತ್ಯಾದಿ ಅನಂತ ಗುಣರೂಪದ ಭೇದ ಬುದ್ಧಿ, ಇಂಥ ಭೇದಗಳು ಒಂದು ವೇಳೆ ವಚನದ ಮೂಲಕ ಉತ್ಪನ್ನ ಮಾಡಿದರೆ ಉತ್ಪನ್ನವಾಗುತ್ತವೆ. ತಿಳ್ಕೊಳ್ಳುವಂಥವನಿಗೆ ಕೂಡ ಮತ್ತು ತಿಳಿಸಿಕೊಡುವಂಥವನಿಗೆ ಕೂಡ ಉತ್ಪನ್ನ ಮಾಡಿದರೆ ಭೇದ ಉತ್ಪನ್ನ ಆಗ್ತವೆ. ಭೇದದಿಂದ ತಿಳಿಸಿಕೊಡೋದ ಅಂಥೇಳಿ ವ್ಯವಹಾರದಿಂದ ಹೇಳಿದ್ರೂ ಕೂಡ ತಿಳಿಸಿಕೊಡುವಂಥ ಲಕ್ಷ್ಯ ಭೇದದ ಕಡೆಗೆ ಹೋಗುವುದರಿಂದ ಅಭೇದ ವಸ್ತುವನ್ನು ಸ್ವಯಂ ತಾನೇ ತಿಳಿಯದೇ ಇರುವ ಕಾರಣ ಅದನ್ನು ತಿಳಿಸಿಕೊಡುವ ಸಾಧ್ಯತೆ ಇಲ್ಲ. ಮತ್ತು ತಿಳ್ಕೊಳ್ಳುವಂಥವು ಕೂಡ ಭೇದದ ಮೂಲಕ ತಿಳ್ಕೊಳ್ಳೋ ಸಾಧ್ಯ. ಇಂಥ ವಿಷಯ ಇದೆ. ವಚನದ ಮೂಲಕ ಭೇದ ಆಗ್ತಿದ್ರೆ ಆಗಲಿ, ಆ ಭೇದದ ಜ್ಞಾತ ಇದ್ದಾನೆ ಅವ ವಿನಃ ಆ ಭೇದವನ್ನು ಆತ ಗ್ರಹಣ ಮಾಡುವುದಿಲ್ಲ. ಯಾವ ಹೇಳುವಂಥ ಇದ್ದಾನೆ, ಯಾವ ತಿಳ್ಕೊಳ್ಳುವಂಥ ಇದ್ದಾನೆ. ಅರೆ ಸರ್ವಜ್ಞ ಪ್ರಭು ವಕ್ತಾ ಇದ್ದಾರೆ, ಗಣಧರಾದಿ ಮುನಿ ಭಗವಂತರ ಶ್ರೋತೃ ಇದ್ದಾರೆ. ಭೇದದ ಮೂಲಕ ವಚನದಲ್ಲಿ ಕಥನ ಆಗ್ತಾ ಇದ್ರೂ ಕೂಡ ಸರ್ವಜ್ಞ ಪ್ರಭು ಯಾವ ಪ್ರಕಾರ ಅಭೇದ ಚೈತನ್ಯ ಮಾತ್ರ ಅಥವಾ ನಿರ್ವಿಕಲ್ಪ ಮಾತ್ರ ಯಾವ ಚೈತನ್ಯದ ಅಥವಾ ತಮ್ಮ ಸತ್ವ ಇದೆಯೋ ಆ ಸತ್ವದಲ್ಲಿ ಅವರ ಅಂತರ್ನಿಮಗ್ನ ಇದ್ದಾರೆ. ಅದೇ ಪ್ರಕಾರ ನಿರ್ವಿಕಲ್ಪ ಮಾತ್ರ ಚೈತನ್ಯ ಸತ್ವದ ಕಡೆಗಿನ ಗಣಧರಾದಿ ಮುನಿ ಭಗವಂತರದ ಲಕ್ಷ್ಯ ಇದೆ. ಭೇದದ ಮೇಲೆ ಲಕ್ಷ್ಯ ಯಾರ್ದೂ ಇಲ್ಲ. ವಕ್ತಾ ಸರ್ವಜ್ಞ ಪ್ರಭು ಇದ್ದಾರೆ, ಶ್ರೋತೃ ಗಣಧರಾದಿ ಮುನಿ ಭಗವಂತರು ಇದ್ದಾರೆ. ಉಪಚಾರದಿಂದ ಶ್ರಾವಕ ಚತುರ್ಥ ಗುಣಸ್ಥಾನವರ್ತಿ ಸಮ್ಯಕ್ ದೃಷ್ಟಿ ಇವರೆಲ್ಲರೂ ಶ್ರೋತೃ ವೃಂದದೊಳಗೆ ಇದ್ರೂ ಕೂಡ ವಕ್ತಾ ಮತ್ತು ಶ್ರೋತೃವಿನ ಸಂಬಂಧ ಸರ್ವಜ್ಞ ಪ್ರಭು ಮತ್ತು ಗಣಧರಾದಿ ಮುನಿ ಭಗವಂತರಲ್ಲೇನ ಇದೆ. ಯಾಕೆ ಅಂತಂದ್ರೆ ಯಾರ ಶುದ್ಧಾತ್ಮನಲ್ಲೇ ನಿಜಾತ್ಮನಲ್ಲೇ ನಿರ್ವಿಕಲ್ಪ ಮಾತ್ರ ಚೈತನ್ಯ
ನಿಜ ಸತ್ವದಲ್ಲೇ ಅಂತರ್ನಿಮಗ್ನ ಇದ್ದಾರೋ ಅವರೇ ಅದರ ಸ್ವರೂಪವನ್ನು ತಿಳಿಸಿಕೊಡೋ ಸಾಧ್ಯ ಇದೆ. ತಿಳಿಸಿಕೊಡೋದಂದ್ರೆ ಏನು? ಆ ಚೈತನ್ಯ ಸತ್ವದೊಳಗೆ ಅಂತರ್ನಿಮಗ್ನ ಇರುವುದೇ ತಿಳಿಸಿಕೊಡೋದಿದೆ. ನಮಗೆ ತಿಳಿದೇ ಬಿಡಲಿ, ಶಬ್ದ ಅಥವಾ ಕಾರ್ಯ ಹೀಗೆ ಇದೆ. ನಮಗೆ ತಿಳಿದಿದ್ರೆ ನಾವು ನಮ್ಮ ತಿಳುವಳಿಕೆಯ ಮಟ್ಟವನ್ನು ಮೇಲೆ ತರೋದಿದೆ ವಿನಃ ನಮಗೆ ತಿಳಿಯುವ ಹಾಗೆ ಅವರ ತಿಳಿಸಿಕೊಡೋದು ಅಥವಾ ವಸ್ತು ಸ್ವರೂಪನೇ ಇಲ್ರಿ. ಅರೆ, ಯಾರಿಗೆ ಚೈತನ್ಯದ ಯಾವ ನಿರ್ವಿಕಲ್ಪ ಸತ್ತಾ ಮಾತ್ರ ಅಥವಾ ಸತ್ವ ಮಾತ್ರ ನಿಜ ಶುದ್ಧಾತ್ಮನ ಧ್ಯೇಯ ಇದೆಯೋ ಅವರಿಗೇನು ತಿಳಿಸಿಕೊಡೋದಿದೆ ನಮಗನ್ನಿಸ್ತಿದೆ. ಹಾಗಾದರೆ ಯಾರ ಧ್ಯೇಯ ಧನ ಪರಿವಾರ ಭಾಷ್ಯ ಇದೆಯೋ ಅವರಿಗೆ ತಿಳಿಸಿಕೊಟ್ಟ ಪ್ರಯೋಜನ ಏನಿದೆ? ಯಾರದ ಧ್ಯೇಯ ದೇಹ ಪರಿವಾರ ಧನ ಒಟ್ಟಿನಲ್ಲಿ ಬಾಹ್ಯ ಪದಾರ್ಥಗಳಿದಾವೆಯೋ ಅವರಿಗೆ ತಿಳಿಸಿಕೊಡುವುದರ ಪ್ರಯೋಜನ ಏನ್ರಿ? ನ್ಯಾಯದಿಂದ ಸೈದ್ಧಾಂತಿಕವಾಗಿ ವಿಚಾರ ಮಾಡೋದು. ತಿಳ್ಕೊಳ್ಳಿಕ್ಕೆ ಯೋಗ್ಯ ಯಾರಿದ್ದಾರೋ ತಿಳಿಸಿ ಯಾರು ಕೊಡ್ತಾ ಇದ್ದಾರೋ ನೋಡ್ರಿ, ವಿಕಲ್ಪದಿಂದ ವಚನದ ಮೂಲಕರೇ ತಿಳಿಸಿಕೊಡುವಂಥವ್ರು ಯಾರಿಗೆ ತಿಳಿಸಿಕೊಡ್ತಾ ಇದ್ದಾರೆ, ತಿಳ್ಕೊಳ್ಳುವಂಥವ್ರ ಲಕ್ಷ್ಯ ಎಲ್ಲಿದೆ, ಇದನ್ನು ಶಬ್ದ ಅಥವಾ ವಿಕಲ್ಪದಿಂದಲೇ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡೋದ. ಯಾರು ತಿಳಿಸಿಕೊಡ್ತಾರೆ? ಯಾರ ಅನಂತ ಚತುಷ್ಟಯಮಯನಾದಂಥ ನಿಜಾತ್ಮನಲ್ಲೇ ಅಂತರ್ನಿಮಗ್ನ ಇದ್ದಾರೋ, ಯಾರ ಅಂತರ್ನಿಮಗ್ನ ಇದ್ದಾರೋ ಪೂರ್ಣ ರೂಪದಿಂದ ಸ್ವಲ್ಪ ಕೂಡ ಹೊರಗೆ ಬರೋದನ್ನ ಸಾಧ್ಯ ಇಲ್ಲ. ಮೂರು ಲೋಕ ಮೂರು ಕಾಲೆಲ್ಲ ಅವರ ಜ್ಞಾನ ರೂಪದ ಕನ್ನಡಿಯೊಳಗೆ ಪ್ರತಿಫಲಿತ ಆದರನೂ ಕೂಡ ಅವರ ಯಾವ ಪದಾರ್ಥದ ಸನ್ಮುಖವನ್ನು ಸ್ವಲ್ಪ ಕೂಡ ನೋಡುವುದು ಸಾಧ್ಯ ಇಲ್ಲ. ಆ ರೀತಿ ಅಂತರ್ನಿಮಗ್ನ ಇದ್ದಾರೆ. ಆ ರೀತಿ ಅಂತರ್ನಿಮಗ್ನತೆ ಏನಿದೆ ಇದೇ ತಿಳಿಸಿಕೊಡುವಿಕೆ ಇದೆ. ಮತ್ತು ಅದೇ ಪ್ರಕಾರದ ಧ್ಯೇಯ ಯಾವ ಪ್ರಕಾರದ? ಅರ್ಹಂತ ಪರಮೇಷ್ಠಿ ಯಾವ ಪ್ರಕಾರ ಆಂತರ್ಯದೊಳಗೆ ಶುದ್ಧಾತ್ಮನಲ್ಲೇ ಅಂತರ್ಲೀನ ಇದ್ದಾರೋ ಅದು ಒಂದೇ ಧ್ಯೇಯ ಯಾರಿಗಿದೆಯೋ ಅವರೇ ಶ್ರೋತೃ ಇದ್ದಾರೆ. ಆ ಧ್ಯೇಯ ಯಾರಿಗಿದೆ? ಮೂರು ಕಷಾಯ ಚೌಕಡಿಗೆ ಹೋಗಿರುವಂಥ 4 ಜ್ಞಾನಧಾರಿ ಅಥವಾ ಮುನಿ ಭಗವಂತರಿಗೆನ ಇದೆ. ಗಣಧರ ಆಚಾರ್ಯರಲ್ಲೇ ಮುನಿಗಳಲ್ಲೇ ಪ್ರಥಮ ಅಥವಾ ಶ್ರೇಷ್ಠ ಯಾರಿದ್ದಾರೋ ಇಲ್ಲಿ ಶ್ರೇಷ್ಠ ಯಾವ ಅಪೇಕ್ಷೆಯಿಂದ ಮುನಿಗಣದಲ್ಲಿ ಶ್ರೇಷ್ಠ, ಮುನಿ ಸಮೂಹದಲ್ಲಿ ಶ್ರೇಷ್ಠ, ಗುಣಧರ ಗಣಧರ ಶಬ್ದ ಬಂತಲ್ಲ. ಗುಣಧರ ಗಣಧರ ಇರಲಿ, ನಿಯಮ ಸಾರದೊಳಗೆ ಬಂತಲ್ಲ. ಗುಣಧರ ಗಣಧರ ಗುಣವನ್ನ ಧಾರಣ ಮಾಡಿದರೆ ಗಣದೊಳಗ ಮುಖ್ಯತ್ವವನ್ನ ಅಥವಾ ಪ್ರಥಮ ಸ್ಥಾನವನ್ನ ಧಾರಣ ಮಾಡಿದ್ದಾರೆ. ತಿಳ್ಕೊಳ್ಳುವುದರೊಳಗ ಧ್ಯೇಯದೊಳಗೋ ಏನು ಬುದ್ಧಿಯ ಪ್ರತಿಭೆಯೊಳಗ ನೋಡ್ರಿ, ಯಾವ ಪ್ರಕಾರದ ಶಾಸ್ತ್ರಜ್ಞಾನ ವಿಶೇಷ ಇಲ್ಲದೆ ಇರುವಂಥ 3 ಕಷಾಯಿ ಚೌಕಡಿ ಹೋಗಿರುವಂಥ ಮುನಿ ಭಗವಂತ ಗಣಧರ ಭಗವಂತ ಈರುವರಲ್ಲೇ ಯಾವ ಪ್ರಕಾರದ ವ್ಯತ್ಯಾಸ ಇಲ್ಲ. ಆದರೆ ಇವರು ಪ್ರಮುಖ ಯಾಕ ಅಂತಂದ್ರೆ ಇವರ ಜ್ಞಾನದ ವಿಕಾಸ ಎಷ್ಟಿದೆ ಅಲ್ಲ. ಒಂದು ಅಂತರ್ಮುಹೂರ್ತದೊಳಗೆ 12 ರಚನೆ ಮಾಡ್ತಾರಂಥೇಳಿ
ಅವರನ್ನ ಗಣಧರ ಅಂತ ಹೇಳಿ ಹೇಳಿದ್ದಾರೆ. ಸಂಘದ ನಾಯಕತ್ವ ಇದೆ ರೀ ಅವರಿಗೆ, ಸಂಘದೊಳಗೆ ಶ್ರೇಷ್ಠತ್ವ ಇದೆ ರೀ. ಆದ್ರ ಆಗಮದ ಯಾವ ಹೆಸರಿನಿಂದಲೇ ಹೇಳಿದ್ರ ಶಿವಭೂತಿ ನಾಮದ ಮುನಿ ಇದ್ದನ, ಅವ ಮತ್ತು ಗಣಧರರಲ್ಲಿ ಯಾವ ಪ್ರಕಾರದ ವ್ಯತ್ಯಾಸ ಇಲ್ಲ. ಯಾಕೆ ಅಂತಂದ್ರ ಅವನು ತನ್ನ ಗುಣವನ್ನ ಧಾರಣ ಮಾಡಿದಾನೆ, ಇವರು ತನ್ನ ಗುಣವನ್ನ ಧಾರಣ ಮಾಡಿದ್ದಾರೆ. ತನ್ನ ಗುಣ ಯಾವುದು? ತನ್ನ ಗುಣ ಯಾವುದು? ನನ್ನ ಗುಣ ಎಂದರ್ಶನ ಗುಣ, ಸುಖ ಗುಣ, ಇನ್ನು ವೀರ್ಯ ಗುಣ. ತನ್ನ ಗುಣ ಯಾವುದು? ಮುನಿಗೆ ತನ್ನ ಗುಣ ಯಾವುದು? ಮುನಿಗೆ, ಮೂರ್ಖಶಾಹಿ ಚೌಕಡಿ ಹೋಗಿರುವಂತಹ ಸಾಧಕನಿಗೆ ತನ್ನ ಗುಣ ಯಾವುದು? ಹೇಳಬಹುದೇನ್ರಿ? ಯಾವುದು ತನ್ನ ಗುಣ? ಆ ಅರ್ಹಂತ ಪರಮಾತ್ಮ ಯಾವ ಪ್ರಕಾರ ಸ್ವಭಾವದಲ್ಲಿ ಅಂತರ್ಲೀನಾಗಿದ್ದಾರೋ ಆ ರೀತಿಯ ಅಂತರ್ಲೀನ ಆಗೋದು ಒಂದೇ ಒಂದು ಧ್ಯೇಯ ರೂಪದ ಗುಣ ಇದೆ, ಬೇರೆ ಏನೂ ಇಲ್ಲ. ನಮಗೀಗ ಗುಣ ಏನ್ರಿ? ಇಲ್ಲಿ ಹೇಳಿದ್ದ ಪ್ರಕಾರ ನಮ್ದೀಗ ಕರ್ತವ್ಯ ಏನ್ರಿ? ಏನು? ಚೇತನ ಲಕ್ಷಣವುಳ್ಳ ಜೀವದ್ರವ್ಯ, ಅಚೇತನ ಲಕ್ಷಣವುಳ್ಳ ಕರ್ಮ, ಇವುಗಳನ್ನು ಭೇದ ಮಾಡೋದು ಒಂದೇ ಒಂದು ಧ್ಯೇಯ ರೂಪದ ಗುಣ ನಮ್ದು ಈಗ ಶಾಸ್ತ್ರದ ಎದುರಿಗೆ ಇರುವೆಳೆದೊಳಗೆ ಬೇಕು. ಅಂಥವರಿಗೆಲ್ಲ ಹೇಳ್ತಾ ಇದ್ದಾರೆ ಮೋಕ್ಷ ಮಾರ್ಗದ ಸ್ವರೂಪ. ಜಿನೇಂದ್ರ ಭಗವಂತರಾಗಲಿ, ವೀತರಾಗಿ ಸಂತರುಗಳಾಗಲಿ, ನಮಗೇನು ಬರ್ತಿದೆಯೋ, ನಮ್ಮಿಂದ ಏನು ಸಾಧ್ಯ ಇದೆಯೋ ಅದನ್ನು ಹೇಳುವುದಿಲ್ಲರೆ. ನಮ್ಮಲ್ಲಿ ಯಾವ ಸಾಮರ್ಥ್ಯ ಇದೆಯೋ, ನಾವು ಏನು ಮಾಡೋದು ಅವಶ್ಯಕ ಇದೆಯೋ ಅದನ್ನು ಹೇಳ್ತಾರೆ. ನಮಗೇನು ನಿಂಗೇನು ಬರುವುದಿಲ್ಲಲ್ಲ, ನೀ ಸ್ವಾಹ ಅನ್ನ, ಅದು ಹೇಳೋದಿಲ್ರಿ. ಸರ್ವಜ್ಞ ಭಗವಂತರಾಗಲಿ, ವೀತರಾಗಿ ಸಂತರಾಗಲಿ, ನಿನ್ನಲ್ಲಿ ಯಾವ ಸಾಮರ್ಥ್ಯ ಇದೆ, ಯಾವ ಕಾರ್ಯ ಮಾಡೋದು ನಿನಗೆ ಅವಶ್ಯಕ ಇದೆ, ಇದನ್ನೇ ಯಾರು ಹೇಳ್ತಾರೋ ಅವರೇ ವೀತರಾಗಿ ಸಂತರದರ. ನಮ್ಮ ಮೇಲೆ ರಾಗ ಮಾಡಿ ಪಾಪ ಇವನ ಕಡೆಯಿಂದ ಏನಾಗುವುದಿಲ್ಲ, ಇವು ಇಷ್ಟ ಮಾಡಲಿ, ಆ ಪ್ರಕಾರದ ರಾಗ ಅವರಲ್ಲಿ ಇಲ್ಲ. ವೀತರಾಗಿ ಸಂತರ, ನಿನ್ನಲ್ಲಿ ಸಾಮರ್ಥ್ಯ ಇದೆ, ಇದನ್ನು ಮಾಡೋದು ನಿನ್ನ ಕರ್ತವ್ಯ ಇದೆ. ಹಾಗಾದ್ರೆ ನನಗಾಗುವುದಿಲ್ಲ ಪ್ರಭು, ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಆಗದಿದ್ರೆ ಬಿಡು ಅನ್ನೋ ಉತ್ತರ ಅವರ ಕೊಡೋದನ್ನೇ ಇಲ್ರಿ. ನೀ ಮಾಡ್ಲಿಕ್ಕೆ ಬೇಕು ಅನ್ನೋ ಉತ್ತರನೂ ಅವ್ರು ಕೊಡೋದಿಲ್ರಿ. ತಿಳಿತಾ ಇದೆ ಏನ್ರಿ ಉತ್ತರಗಳದ ಮರ್ಮ? ಆಗದಿದ್ರೆ ಬಿಡು ಅನ್ನೋ ಉತ್ತರ ವೀತರಾಗಿ ಭಗವಂತರದ್ದು ಇರೋದನ್ನೇ ಇಲ್ಲ. ರುಚಿಸಿದ ಕಡೆ ಹೋಗಿ ಅಲ್ಲಿ ಜೀವ ಅಂತ ಹೇಳಿ ಹೇಳಿದಾರಲ್ಲ ಯೋಗಿಂದು ದೇವ. ರುಚಿಸಿದ ಕಡೆ, ನಿನಗೆ ಸಂಸಾರ ರುಚಿಸ್ತಿತ್ತು ಅಂತಂದ್ರೆ ಸಂಸಾರ ಕಡೆಗೆ ಹೋಗು, ಹೀಗ ಭಾವ ಏನ್ರಿ? ರುಚಿಸಿದ ಕಡೆ ಹೋಗಲಿ ಜೀವ, ಇದರ ಭಾವ ಎನಿಸುತ್ತದೆ. ನಿನಗೆ ಭೋಗ, ಸಂಸಾರ, ಶುಭ, ಸ್ವರ್ಗ ರುಚಿಸ್ತಾ ಇದ್ದಾವಲ್ಲ, ಆ ಕಡೆನೆ ಹೋಗು ಅಂದ್ರನ ಅದರ ಭಾವ ಅದೇನ, ತಾತ್ಪರ್ಯ ಅದೇನ? ಹಾಗಾದ್ರೆ ಏನ? ಆಚಾರ್ಯ ಭಗವಂತರ ವೀತರಾಗಿ ಸಂತರುಗಳ ವಚನದ ಅರ್ಥವನ್ನ, ತಾತ್ಪರ್ಯವನ್ನ ತಿಳ್ಕೊಳ್ಳುವ ಸಲುವಾಗಿ ಕೂಡ ನಮ್ಮಲ್ಲಿ ಸಂಸಾರದಿಂದ ಬಿಡುಗಡೆ ಹೊಂದುವ ತೀವ್ರ ಅಭಿಲಾಷೆ ಅವಶ್ಯಕ ಇದೆ. ಜೈನ ಶಾಸ್ತ್ರಗಳ ವಾಚನದ ಸಲುವಾಗಿ ಅದು ಒಂದೇ ಒಂದು ಪಾತ್ರತಾ ಅವಶ್ಯಕ ಇದೆ. ಯಾವುದ? ಸಂಸಾರ ದುಃಖದಿಂದ, ಚತುರ್ಗತಿಗಳ ಪರಿಭ್ರಮಣದಿಂದ, ಕರ್ಮದ ಪರವಶತೆಯಿಂದ ಬಿಡಿಸಿಕೊಳ್ಳುವ ಒಂದೇ ಒಂದು ಧ್ಯೇಯ ಏನಿದೆ, ಅದು ಪಾತ್ರತಾ ಇದೆ ಈ ಜಿನಶಾಸನಗಳ ವಾಚನದ ಸಲುವಾಗಿ.
ನನ್ನಲ್ಲೇ ಜ್ಞಾನ ಇದೆ, ನಾನು ಓದಬಲ್ಲೆ, ನಾನು ಸಂಸ್ಕೃತವನ್ನು ಬಲ್ಲಿದ್ದೇನೆ, ನಾನು ಪ್ರಾಕೃತವನ್ನು ತಿಳಿತೇನೆ. ಆದರೆ ಅದು ಪಾತ್ರತಾ ಅಲ್ಲ. ಜಿನಶಾಸನದ ವಾಚನದ ಪಾತ್ರತಾ ಅದಲ್ಲ. ಹಾಗಾದ್ರೆ ಪಾತ್ರತಾ ಏನು ಹೇಳಿತು? ಯಾರಿಗೆ ಭವಭ್ರಮಣದಿಂದ ಬಿಡುಗಡೆ ಹೊಂದುವ ತೀವ್ರ ಅಭಿಲಾಷೆ ಇದೆ, ಯಾರಿಗೆ ಯಾವ ಪ್ರಕಾರದ ಪರ್ಯಾಯ ವಿಶೇಷದ ಕಡೆಗೆ ಗಮನನ ಇಲ್ಲ, ಆ ಪಾತ್ರತೆ ರೀ ಕರ್ಮದ ಪರವಶತೆಯಿಂದ ಬಿಡಿಸಿಕೊಳ್ಳೋದ, ಚತುರ್ಗತಿಯ ಚಕ್ರದಿಂದ ಬಿಡುಗಡೆ ಹೊಂದೋದ. ಅದು ಒಂದೇ ಒಂದು ತೀವ್ರ ಅಭಿಲಾಷೆ, ಬರೀ ಭಾವಿದ್ರೆ ನಡೆಯೋದಿಲ್ಲ. ತೀವ್ರ ಅಭಿಲಾಷೆ ಇದ್ದವನೇ ಜಿನಶಾಸನದ ವಾಚನ ಮಾಡಲಿಕ್ಕೆ ಪಾತ್ರ ಇದ್ದಾನೆ. ಉಳಿದ ಯಾವು ನಮ್ಮ ಅಂತರಂಗವನ್ನ ಅವಲೋಕನೆ ಮಾಡಿ ನಾವು ನೋಡೋದ, ನಮ್ಮ ಅಂತರಂಗದೊಳಗೆ ಏನೇನು ಇದಾವ ಅಥವಾ ಏನೂ ಇಲ್ಲ. ಜಿನಶಾಸನದ ಅಭ್ಯಾಸದ ಹಿಂದೆ ಅಭಿಲಾಷೆ ಏನೂ ಇಲ್ಲ, ಹೀಗಿದೆಯೋ ಅಥವಾ ಬೇರೆ ಏನೇನರೇ ಅದಾವೋ ಹೇಳುವುದಿದೆ, ಅದಕ್ಕೆ ಓದೋದಿದೆ. ಹಾಗೆ ಅಭಿಲಾಷೆ ಇತ್ತು ಅಂತಂದ್ರೆ ಅದರ ಫಲ ಅನಂತ ಸಂಸಾರ ಇದೆ. ಬೇರೆ ಶಬ್ದದೊಳಗೆ ಹೇಳಿದ್ರೆ ನಿಗೋಧ ಇದೆ. ಯಾರನ್ನೂ ಬಿಡುವುದಿಲ್ಲ. ಭಾವ ಏನಿದೆ ಅಲ್ಲ, ನೀ ಬಿಳಿ ಬಟ್ಟೆ ಹಾಕೊಂಡು ಶಾಸ್ತ್ರ ಇಟ್ಕೊಂಡು ಅತ್ಯಂತ ಶುಚಿರ್ಭೂತ ಆಗಿ ಅತ್ಯಂತ ಪ್ರಾಸುಕ ಆಹಾರ, ಅತ್ಯಂತ ಹಿತಮಿತ ವಚನಗಳನ್ನು ನಿನ್ನಲ್ಲಿ ಅಳವಡಿಸಿಕೊಂಡು ನೀ ಪ್ರವೃತ್ತಿ ಮಾಡ್ತಾ ಇದ್ರೂ ಕೂಡ ಪರಿಣಾಮದ ಅನುಸಾರ ಫಲ ಅಂತಿದೆ, ಈ ಬಾಹ್ಯ ಕ್ರಿಯೆಯ ಅನುಸಾರ ಫಲ ಇರುವುದಿಲ್ಲ. ಬಟ್ಟೆಯೊಳಗ, ಆಸನದೊಳಗ, ಆಹಾರದೊಳಗ, ವಚನದೊಳಗ ಧರ್ಮ ಅಂಶ ಮಾತ್ರ ಕೂಡ ಇಲ್ಲ. ನಾವು ತಿಳಿದ್ರೂ ಸರಿ, ತಿಳಿದಿದ್ರೂ ಸರಿ, ಒಪ್ಪಿದರೂ ಸರಿ, ಒಪ್ಪದೇ ಇದ್ದರೂ ಸರಿ. ಅದಕ್ಕೆ ಯಾರೇನು ಮಾಡಲಿಕ್ಕೆ ಆಗೋದಿಲ್ಲರಿ. ನಾವು ಸೂರ್ಯ ಪಶ್ಚಿಮದಿಂದ ಉದಿಸಿ ಬರ್ತಾನೆ ಅಂಥೇಳಿ ತಿಳಿದಿದ್ದೀವಿ. ನಾವು ಒಪ್ಪೋದನ್ನೇ ಇಲ್ಲ, ಯಾರು ಹೇಳಿದ್ರೂ ಒಪ್ಪದಿದ್ರೂ ಅವಂತೂ ಪೂರ್ವದಿಂದಲೇ ಉದಿಸಿ ಬರ. ಜೀವದ ಸ್ವಭಾವ ಜ್ಞಾನ ದರ್ಶನ ಇದೆ. ರಾಗಾದಿಗಳು ಬಂಧದ ಕಾರಣ ಇದಾವೆ. ರಾಗ, ದ್ವೇಷ, ಮೋಹ, ಮದ, ಮಾತ್ಸರ್ಯ, ಕಾಮವಾಸನೆ, ವೈರ, ಈರ್ಷ. ಅದು ಧರ್ಮಕ್ಷೇತ್ರದಲ್ಲಿದ್ದರೂ ಅವನಿಗಿಂತ ನಾನು ಹೆಚ್ಚು ದಾನ ಕೊಡಬಲ್ಲೆ. ನಾನು ಅವ ಏಕಾಸನ ಮಾಡಿದರೆ ನಾನು ನಿರಂಕಾರ ಮಾಡ್ತೇನೆ. ಎಲ್ಲರೂ ಏಕಾಸನ ಮಾಡಿದರೆ ನಾನು ನಿರಂಕಾರ ಮಾಡ್ತೇನೆ. ಈ ಪ್ರಕಾರದ ಪೈಪೋಟಿಯ ಭಾವದಿಂದ ಅನಂತ ಸಂಸಾರ ಇದೆ ಪ್ರಭು. ಪುಣ್ಯ ಕೂಡ ಮಂದ ಕಷಾಯದಿಂದ ಆಗ್ತಿದೆ ವಿನಃ ಪೈಪೋಟಿ ರೂಪದ ತೀವ್ರ ಕಷಾಯದಿಂದ ನಿಯಮದಿಂದ ಪಾಪ ಆಗ್ತಿದೆ. ದಾನ ಕೊಡವ ಹ್ಯಾಗ ಕೊಡ್ತಾನೆ, ಉಪವಾಸ ಮಾಡವ ಹ್ಯಾಗ ಮಾಡ್ತಾನೆ, ಪೂಜೆ ಮಾಡವ ಹ್ಯಾಗ ಮಾಡ್ತಾನೆ, ನಮಗೆ ಪರಿಚಯ ಇಲ್ಲ. ಹಾಗಾದ್ರೆ ರುಚಿಸಿದ ಕಡೆ ಹೋಗಲಿ ಜೀವದ ಅರ್ಥ ಏನು? ಅದನ್ನು ಬಿಡೋದಿಲ್ಲ. ರುಚಿಸಿದ ಕಡೆ ಹೋಗಲಿ ಜೀವ. ನಿನಗೆ ನರಕ ನಿಗೋದಕ್ಕನ ಹೋಗೋದಿತ್ತು ಅಂದ್ರೆ ಆ ಕಡೆ ಅನ್ನೋ ಸಾಧ್ಯ ಇದೆ ಏನ್ರಿ? ಪರಮ ಕರುಣಾಮಯಿ. ರುಚಿಸಿದ ಕಡೆ ಹೋಗಲೇ ಜೀವ. ವಿಚಾರ ಮಾಡಿ ಬರೋದು, ಬುದ್ಧಿಯೊಳಗೆ ಒಂದಿಷ್ಟು ಕೆಲಸ ಕೊಡೋದು, ಉತ್ತರ ತಿಳ್ಕೊಳ್ಳೋದಿಲ್ಲ, ಉತ್ತರ ಹೇಳೋದನ್ನೇ ಇಲ್ಲ. ಆದರೆ ಎಲ್ಲರ ಅಂತರಂಗದೊಳಗೆ ಅದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರ ಉತ್ಪನ್ನ ಆಗಬೇಕು. ಆಚಾರ್ಯ ಪ್ರಭು 3 ಕಷಾಯ ಚೌಕಡಿ ಹೊರಟು ಹೋಗಿದ್ದಾವೆ. ಅಂಥ ಸಾಧಕ ಮೋಕ್ಷದ ಸನಿಹಕ್ಕೆ ಸಾಗ್ತಾ ಇದ್ದಾರೆ. ಅಂಥ ಸಾಧಕ ಗುರು ಮುನಿ ಭಗವಂತ
ರುಚಿಸಿದ ಕಡೆ ಹೋಗೆಲೆ ಜೀವ ಅಂಥೇಳಿ ನನಗೆ ಅಂದ್ರ ಇದರ ತಾತ್ಪರ್ಯ ಏನ? ಇದರ ತಾತ್ಪರ್ಯ ಏನ ಕಂಡು ಹಿಡಿಯೋದು. ಈ ಪ್ರಕಾರ ತೀವ್ರ ಒಂದು ವಿಚಾರದ ಒಂದು ವಚನದ ಅರ್ಥವನ್ನು ತಿಳ್ಕೊಳ್ಳುವ ಸಲುವಾಗಿ ನಮ್ಮ ಬುದ್ಧಿಯೊಳಗೆ ಗಾಲ್ ಮೇಲೆ ಆಗಲಿಕ್ಕೆ ಬೇಕ್ರಿ. ಇಲ್ಲ ಅಂತಂದ್ರೆ ನಮಗೆ ಜಿನಶಾಸನ ತಿಳಿಯೋದನ್ನೇ ಇಲ್ಲ. ಆಚಾರ್ಯ ಭಗವಂತರ ಮಾತು ನಮ್ಮ ಕಲ್ಯಾಣದ ಸಲುವಾಗಿ ಯಾವ ಮಾರ್ಗವನ್ನು ತೋರಿಸಿದರೋ ಆ ಮಾರ್ಗ ನಮಗೆ ದೂರದಿಂದ ಕೂಡ ದೃಷ್ಟಿಗೋಚರ ಆಗೋದು ಸಾಧ್ಯ ಇಲ್ಲ. ನಾವು ಸಂಸಾರದಲ್ಲಿ ಯಾವ ಪರಿ ಮುಳುಗಿದ್ದೇವೆ, ಕಷಾಯವನ್ನು ಯಾವ ರೀತಿ ನಾವು ನಮ್ಮದಾಗಿಸಿಕೊಂಡಿದ್ದೇವೆ, ಪರ್ಯಾಯ ಬುದ್ಧಿಯೊಳಗೆ ನಾವು ಎಷ್ಟು ಸಂಪೂರ್ಣ ತನ್ಮಯಾಗಿ ನಮ್ಮ ಅಸ್ತಿತ್ವದ ಅಭಾವ ಮಾಡಿದ್ದೇವೆ. ಅಂಥ ಪರಿಸ್ಥಿತಿಯೊಳಗ ನಮಗೆ ವೀತರಾಗಿ ಸಂತರ ಸರ್ವಜ್ಞ ಭಗವಂತರ ವಚನ ಅಥವಾ ಉಪದೇಶ ತಿಳಿದು ಬರೋದ ಸ್ವಲ್ಪ ಕಷ್ಟ ಸಾಧ್ಯ ಇದೆ. ಅದನ್ನು ನೋಡ್ಬೇಕು. ನಾನು ಎಷ್ಟು ರೀತಿಯಿಂದ, ಎಷ್ಟು ಪ್ರಕಾರ, ಯಾವ ಪರಿ, ಎಷ್ಟರ ಮಟ್ಟಿಗೆ ಸಂಸಾರದ ರುಚಿಯೊಳಗೆ ಮುಳುಗಿದ್ದೀನಿ, ಕಷಾಯಗಳನ್ನು ಯಾವ ರೀತಿ ನನ್ನದಾಗಿಸಿಕೊಂಡಿದ್ದೀನಿ, ಅರೆ ವಿಪರೀತ ಮನ್ನನೆಯೊಳಗೆ ಯಾವ ರೀತಿ ಮುಳುಗಿ ನನ್ನ ಅಸ್ತಿತ್ವದ ಅಭಾವ ಮಾಡಿದ್ದೇನೆ. ಇದರದ ಒಂದಿಷ್ಟು ಅಳತೆ ನಮಗೆ ಸಿಕ್ಕಿತು ಅಂತಂದ್ರೆ ನಮಗೆ ಕಲ್ಯಾಣದ ಮಾರ್ಗವನ್ನು ತೋರಿಸಿಕೊಡುವಂಥ ವೀತರಾಗಿ ಸಂತರುಗಳ, ಮುನಿ ಭಗವಂತರುಗಳ, ಆಚಾರ್ಯ ಭಗವಂತರುಗಳ, ಗಣಧರ ಪ್ರಭುಗಳ, ಸರ್ವಜ್ಞ ಪ್ರಭುಗಳ ಸ್ಥಾನ ಮಾನ, ಅವರ ವಚನದ ಮರ್ಮ ತಿಳಿದು ಬರೋ ಸಾಧ್ಯ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಮ್ದು ಈಗ ಧ್ಯೇಯ ಏನಿದೆ, ಗಣಧರ ಮತ್ತು ಮುನಿಗಣದ ಧ್ಯೇಯ ಏನಿದೆ, ಆ ಸಾಕ್ಷಾತ್ ಆ ಚೈತನ್ಯ ಜ್ಯೋತಿ ಏನು ಪೂರ್ಣ ರೂಪದಿಂದ ಪ್ರಗಟ ಪರಮಾತ್ಮ ದಶೆಯೊಳಗ ಸಮವಸರಣದ ಮಧ್ಯದೊಳಗ ವಿರಾಜಮಾನ ಅರಹಂತ ಅವಸ್ಥೆಯಲ್ಲಿ ನಿಂತಿರುವಂಥ ಆ ಆತ್ಮ ಯಾವ ಪ್ರಕಾರ ಆತ್ಮನಲ್ಲಿ ಸಂಪೂರ್ಣ ರೂಪದಿಂದ ಅಂತರ್ನಿಮಗ್ನ ಇದ್ದಾರೋ ಅದೇ ರೀತಿ ಅಂತರ್ನಿಮಗ್ನ ಶಾಶ್ವತ ರೂಪದಿಂದ ಆಗುವ ಒಂದೇ ಒಂದು ಧ್ಯೇಯ ಗುಣ ಆ ಮುನಿ ಗಣದಲ್ಲಿ, ಗಣಧರ ಪ್ರಭುವಿನಲ್ಲಿ ಇದೆ. ಆ ಧ್ಯೇಯ ಯಾರಿಗೆ ಇದೆಯೋ, ಧ್ಯೇಯ ಮಾತ್ರ ಇದೆ ಆ ಉದ್ಯಮ ನಡೆದಿದೆ. ಉದ್ಯಮ ನಡೆದಿದೆ, ಅವರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾರ? ಸರ್ವಜ್ಞ ಭಗವಂತರು. ಏನು ತಿಳಿಸಿಕೊಡ್ತಾ ಇದ್ದಾರೆ? ಅವರ ಧ್ಯೇಯ ಏನು ಇದೆಯೋ, ಯಾವುದನ್ನು ತಾವು ಸಾಧಿಸಿದರೋ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರ ಪರಿಪೂರ್ಣ ಸುಖವನ್ನು ಸವಿತಾ ಇದ್ದಾರೆ. ಉಪದೇಶ ಏನು ಇರುವುದಿಲ್ಲರಿ, ಸರ್ವಾಂಗದಿಂದ ಅಂತೇಳಿ ಹೇಳಿದಾರಲ್ಲ. ಸರ್ವಜ್ಞ ಪ್ರಭುವಿನ ದಿವ್ಯಧ್ವನಿ ಹೇಗಿರ್ತಿದೆ, ಹೀಗೆ ತುಟಿಗಳ ಅಗಳಾಡುವುದಿಲ್ಲ, ಶಬ್ದದ ಮಧ್ಯದೊಳಗೆ ಭೇದ ಇಲ್ಲ. ಏನಿದೆ? ಸರ್ವಾಂಗದಿಂದ ಏಕಾಕ್ಷರ ಓಂ, ಓಂಕಾರ ರೂಪ. ಸರ್ವಾಂಗದಿಂದ ಏನಿದೆ? ಅರೆ ಸರ್ವ ಪ್ರದೇಶದಿಂದ ಚಿಮ್ಮಿ ಬರ್ತಾ ಇರುವಂಥ ಅತೀಂದ್ರಿಯ ಆನಂದದ ವೀತರಾಗಸ್ವ ಭಾವದ ಅಲೆಗಳ ಬರ್ತಾ ಇದ್ದಾವೆ ಸರ್ವಾಂಗದಿಂದ. ವಚನೆಯಲ್ಲಿ ಬರ್ತಾ ಇದ್ದಾವೆ. ಯಾವುದ ಅಕ್ಷರ ರೂಪದಿಂದ ನಮಗೆ ತಿಳಿಸಿಕೊಟ್ರೋ ಆ ಪ್ರಕಾರ ಸಮವಸರಣದ ಸ್ಥಿತಿ, ದಿವ್ಯಧ್ವನಿಯ ಸ್ಥಿತಿ, ಸರ್ವಜ್ಞ ಭಗವಂತರ ಸ್ಥಿತಿ ಇರುವುದಿಲ್ಲ. ಪ್ರಭು ಅನಾರ್ಯನಿಗೆ ಅನಾರ್ಯ ಭಾಷೆಯೊಳಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ತಿಳ್ಕೊಳ್ಳುವಂಥ ಯಾವನಾದರೂ ಓರ್ವ ಪಾತ್ರ ಜೀವ ಇದ್ದ ಅಂತಂದ್ರೆ ಅವನು ತಿಳ್ಕೊಳ್ತಾನೆ. ಅದನ್ನೇ ಶಬ್ದದ ಮೂಲಕ ಹೇಳಿದ್ರಲ್ಲ. ಅಕ್ಷಯ ಚಕ್ಷುವಿನೊಳಗೆ ಏನು ಹೇಳಿದಾರೆ? ಸೇವಕ ಏನು ನೋಡಿದ? ಅವರ ತಮ್ಮ ಆತ್ಮನಲ್ಲೇ ಇದ್ದಾರೆ. ಆಚಾರ್ಯ ದೇವರ ಆತ್ಮನಲ್ಲೇ ಅಂತರ್ನಿಮಗ್ನ. ನವೆ ಹೋದೆ ಅಪ್ಪ ಮತ್ತೋ ನಪ ಮತ್ತೋ ಜಾಣವೋ ದುಜೋ ಭಾವೋ ಏವಂ ಭಣಂತಿ ಶುದ್ಧಂ.
ನವಿ ಹೋಗಿ ಅಪ್ಪ ಮತ್ತೋ ನಪ ಮತ್ತೋ. ಅದ ನೋಡಿದ ತಾಳುವಲೆ ಮೇಲೆ ಸೇವಕ. ಆಮೇಲೆ ಆಚಾರ್ಯ ಭಗವಂತರ ಕಡೆ ನೋಡಿದ, ಓಹೋ, ಅವರ ಅದ ಅಪ್ರಮತ್ತ ಮತ್ತು ಪ್ರಮತ್ತದಿಂದ ದೂರ ಇರುವಂತಹ ಜಾಣಗೋದು ಭಾವದೊಳಗೆ ನಿಮಗ್ನ ಇದ್ದಾರೆ. ಆಮೇಲೆ ಈ ಕಡೆ ನೋಡಿದ ಆ ಶ್ರೇಷ್ಠಿವರ್ಯ ಮತ್ತು ಹೆಗ್ಗಡೆ, ಅವರು ಕೂಡ ಅದೇ ನವಿ ಹೋದೆ ಅಪ್ಪ ಮತ್ತು ನಪ ಮತ್ತು ಜಾಣಗೋದು ನಿಮಗ್ನ ಇದ್ದಾರೆ, ಅಥವಾ ಆಂತರ್ಯದಲ್ಲೇ ಅದೇ ಉದ್ಯಮ ಮಾಡ್ತಾ ಇದ್ದಾರೆ. ಹೊರಗಡೆ ವಿಶ್ವವನ್ನು ನೋಡಿದ ಪ್ರತಿಯೊಂದು ಚರಾಚರ ಪದಾರ್ಥ ತನ್ನಲ್ಲೇ ಇದೆ. ಯಾರದು ಯಾರಿಗೆ ಪರಿವೇಗಿಲ್ಲ. ಭಜನೆ ಬಂತಲ್ಲ, ಮುಳುಗಿದೆ ಮೋಹದಲ್ಲಿ ಈ ಜಗವೆಲ್ಲ, ಯಾರದು ಯಾರಿಗೆ ಪರಿವೇಗಿಲ್ಲ. ಸೇವಾ ಮಾಡ್ತಾ ಇರ್ತಾರೆ. ವೃದ್ಧ ಮನುಷ್ಯ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ, ಹಾಸಿಗೆ ಹಿಡಿದಿರ್ತಾನೆ, ಓಡಾಡ್ತಾ ಇರ್ತಾರೆ, ಸೇವಾ ಮಾಡೋರು ಮಾಡ್ತಾ ಇರ್ತಾರೆ. ಆದರೆ ಪ್ರತಿಯೊಬ್ಬರ ಮನೆ ಮೆಂಬರ್ಸ್ ಎಲ್ಲ ಎಲ್ಲದಾರ್ರಿ? ತಮ್ಮ ತಮ್ಮ ಮೋಹದೊಳಗದಾರೆ. ಮೊಮ್ಮಗ ಶಾಲೆಗೆ ಹೋಗೋ ತಯಾರಿ ಮಾಡ್ತಾ ಇದ್ದಾನೆ, ಸೊಸೆ ಡಬ್ಬಿ ಮಾಡ್ತಾ ಇದ್ದಾಳೆ, ಮಗ ಆಫೀಸಿಗೆ ಹೋಗೋ ತಯಾರಿ ಮಾಡ್ತಾ ಇದ್ದಾನೆ, ಆಳ ಮನುಷ್ಯ ಇಟ್ಟಿದ್ದಾನೆ, ಅವನು ಸೇವಾ ಮಾಡ್ತಾ ಇದ್ದಾನೆ, ಅವನಿಗೆ ಬರಬೇಕಾದಂಥ ದುಡ್ಡು. ಯಾರ ಸಲುವಾಗಿ ಯಾರ ಹತ್ರ ಸಮಯ ಇದೆ? ಯಾವ ಕಾಲದೊಳಗಿತ್ತ ಕೇಳಿ. ಇದು ಸಂಸಾರದ ಸ್ವರೂಪ ಇದೆ. ಏನ್ ಮಾಡೋದ? ಅವ್ರ ನೋವನ್ನು ಇವರು ತಗೊಳ್ಳಿಕ್ಕೆ ಬರ್ತಿದೇನ? ಇಲ್ಲ. ಇದು ವಸ್ತು ಸ್ವರೂಪ ಇದೆ. ವಸ್ತು ಸ್ವರೂಪ ಹೀಗಿದೆ, ಸಂಸಾರದ ಸ್ವರೂಪ ಹೀಗಿದೆ. ಮುಳುಗಿದೆ ಮೋಹದಲ್ಲಿ ಜಗವೆಲ್ಲ, ಯಾರದು ಯಾರಿಗೆ ಪರಿವೇಗಿಲ್ಲ. ಸತ್ತು ಹೋಗಿದ್ದಾನೆ ಒಬ್ಬ ಮನುಷ್ಯ, ಶವ ಇಟ್ಕೊಂಡಿದ್ದಾರೆ. ಹೊರಗೆ ತಯಾರಿ ಬೇರೆ ನಡೆದಿದೆ, ಅಲ್ಲಿ ತಯಾರಿ ಬೇರೆ ನಡ್ ಫೋನ್ ಮಾಡೋರು ಮಾಡ್ತಾ ಇದ್ದಾರೆ, ಅವಂಗ ಬಾ ಅಂತಾರೆ, ಇವಂಗ ಬಾ. ಈಗ ಎಲ್ಲಿ ತನಕ ಬಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾರ್ಯದೊಳಗೆ ಅದರ್ವತ್ವ ಇಲ್ರಿ. ಹೋದದ್ದು ಜೀವ ಹೋಯ್ತಲ್ಲ, ಅದರ ಬಗ್ಗೆ ಆಗಲಿ. ಈ ಸಂಸಾರ ಅಸಾರ ಇದೆ. ನನ್ನ ಅವಸ್ಥಾ ಹೀಗೆ ಒಂದು ದಿವಸ ಅಂತಿದೆ. ಆದ್ರೆ ನಾನು ಇಲ್ಲಿಂದ ಬಿಟ್ಟು ಎಲ್ಲಿ ಹೋಗೋದಾ ಅನ್ನೋದರ ಸಲುವಾಗಿ ನಾನೇನಾದರೂ ಮಾಡಿದ್ದೇನೇನಾ, ಈ ವಿಚಾರ ಯಾರಿಗೂ ಒಂದು ಕ್ಷಣನೂ ಅಲ್ಲಿ ಬರುತ್ತೆ. ಅವ್ನ ಸೇವಕ ಭಯಭೀತ ಅಂತಂದ್ರೆ ನಮ್ಗೆಲ್ಲಿದ ಭಯ? ಶವ ಇದ್ರೂ ಭಯ ಇಲ್ರಿ ನಮಗ. ಇನ್ನು ಮುನಿ ಭಗವಂತರ ಮಾತು ತಿಳಿಯೋದು ದೂರನ, ಶವ ಇದ್ರೂ ಭಯ ಇಲ್ಲ. ಯಾನು ಹೇಳಿದ, ನನಗೇನು ಬರೆದ, ನನಗೇನು ಕೊಟ್ಟಿದ, ಇವು ಮತ್ತು ಬೇರೆ ಎಷ್ಟು ವಿಪರೀತರಿ. ಇನ್ನು ಯಾವಾಗ ಶವ ಸಾಗಿಸೋದು, ನಂದು ಔಷಧ ತಗೊಳ್ಳು, ಒಳ್ಳೆ ಆಯ್ತು. ಒಳಗಡೆ ಇರ್ತಿದ್ದಣ್ಣ, ದೈವವಶಾತ್ ಆ ಔಷಧ ತಗೊಳ್ಳೋವನಿಗೆ 1 ಗಂಟೆ ಲೇಟ್ ಆಯಿತು, ಮತ್ತು ಏನರ ಆರೋಗ್ಯದೊಳಗೆ ವ್ಯತ್ಯಾಸ ಆಯಿತು. ಆ ಸತ್ತವನ ಮೇಲೆ ಅವನ ದೃಷ್ಟಿಯೊಳಗಿನ ಆರೋಪ ಯಾವಾಗ ಹೋಗ್ತಿದ್ದೀರಿ? ವಿಚಾರ ಮಾಡ್ರಿ. ಇದು ಸಂಸಾರದ ಸ್ವರೂಪ. ಎಲ್ಲ ಮುಖವಾಡದವ್ರೆ, ಮುಖವಾಡ. ಪ್ರಾಣಕ್ಕಿಂತ ಅಧಿಕ ಪ್ರಿಯ ಪತ್ನಿ. ಆ ಪ್ರಿಯ ಅನ್ನೋದೇನಿದೆಯಲ್ಲ, ಅದು ಸಾಪೇಕ್ಷ ಇದೆ. ಗೌರಣ್ಣವರು ಸಾಪೇಕ್ಷ ಅಂದ್ರೆ ತಿಳಿತಲ್ಲ. ವಿಚಾರ ಹಾಗೆ ಬರ್ತಾ ಇರ್ತವೆ. ಜನ್ಮ ಕೊಟ್ಟಂಥ ತಾಯಿ ತಂದೆ ನಮ್ಮನ್ನು ಇಲ್ಲಿಯವರೆಗೆ ಇಷ್ಟೊಂದು ಕಷ್ಟ ಮೊದಲಾದವುಗಳಲ್ಲಿ ಆಶ್ರಯ ನೀಡಿದಂಥ ತಾಯಿ ತಂದೆ, ಮತ್ತು ಯಾವುದೋ ಮನೆಯಿಂದ ಬಂದಿರುವಂಥ ಪತ್ನಿ, ಇವರಿರುವಲ್ಲಿ ವ್ಯತ್ಯಾಸ ಇದೆಯೇ? ಇದಕ್ಕೆ ಸಾಪೇಕ್ಷತೆ, ಇದಕ್ಕೆ ಪ್ರಾಣಪ್ರಿಯ ಅಂತಾರೆ. ಸಾಪೇಕ್ಷ ಇದೆ.
ಅವರನ್ನು ಮರೆತ. ಇದು ಮುಖ್ಯ. ಒಡ ಹುಟ್ಟಿದವರನ್ನು ಮರೆತ. ಇದು ಮುಖ್ಯ. ಪತ್ನಿಯ ಕಾರಣದಿಂದನ ಅಣ್ಣ ತಮ್ಮರಲ್ಲೇ ಜಗಳ. ಪತ್ನಿಯ ಕಾರಣದಿಂದನ ತಾಯಿ ಮಕ್ಕಳಲ್ಲೇ ದೂರಿ ಅಂತರ್ ವ್ಯತ್ಯಾಸ. ಆ ಪತ್ನಿಯನ್ನ ಪ್ರಾಣಪ್ರಿಯ ಅರ್ಥಾತ್ ಅವರನ್ನು ಗಣಿಸುವುದಿಲ್ಲನ ಅದರ ಅರ್ಥ ಪ್ರಾಣಪ್ರಿಯ. ಸಾಪೇಕ್ಷತೆ. ಅರೆ ಮುಳುಗಿದೆ ಮೋಹದಲ್ಲಿ ಜಗವೆಲ್ಲ, ಯಾರಿಗೆ ಯಾರದು ಪರಿವೆ. ಯಾರು ಪರಿವೆ ಏನು ಮಾಡೋದ ಹೇಳ್ರಿ ಬಾಲಚಂದ್ರಬಾಯಿ. ಅವ್ರ ನೋವನ್ನು ತಕೊಳ್ಳಿಕ್ಕೆ ಬರ್ತಿದೆ, ಅವ್ರ ನೋವನ್ನು ಕಮ್ಮಿ ಮಾಡಲಿಕ್ಕೆ ಬರ್ತಿದೆ. ಯಾರದು ಯಾರಿಗೆ ಪರಿವೆ ಇಲ್ಲ ಅರ್ಥಾತ್ ಎದುರಿಗೆ ಸಂಸಾರದ ಇಂಥ ಸ್ವರೂಪ, ದೇಹದ ಇಂಥ ದಶಾ ವಿಶೇಷ ಪ್ರಗಟ ಇದ್ದರೂ ಕೂಡ ತನ್ನ ಪರಿವೆ ತಾ ಮಾಡುವುದಿಲ್ಲ. ಆತ್ಮನ ಪರಿವೆ ಇಲ್ಲ ಅನ್ನೋ ಅಭಿಪ್ರಾಯ ಇದೆ ಅಲ್ಲಿ. ಜಿನವಾಣಿಯ ಒಂದೊಂದು ವಚನದ ಮರ್ಮವನ್ನ, ಅರ್ಥವನ್ನ, ಪ್ರಯೋಜನಭೂತ ಅರ್ಥವನ್ನ ತಿಳ್ಕೊಳ್ಳೋದ ನಿಜವಾಗಿನ ಬಹಳ ಸಾಹಸದ ಕೆಲಸ ಇದೆ, ಪುರುಷಾರ್ಥದ ಕೆಲಸ ಇದೆ. ಸಾಹಸ ಬೇಕು. ಅರೆ ದುಃಖಿ ಜೀವನ ಸಾಮೂಹಿಕ ಪಾಠದೊಳಗೆ ಬಂತರ ಸತ್ವೇಶು ಮೈತ್ರಿ ಗುಣೇಶು ಪ್ರಮೋದ ಕ್ಲಿಷ್ಟೇಶು ಜೀವೇಶು ಕೃಪಾ ಮಧ್ಯಸ್ಥ ಭಾವಂ ವಿಪರೀತ ಸದಾ ವಿದಧಾತಿ. ವಿಪರೀತ ವೃತ್ತ, ಮಧ್ಯಸ್ಥ ಭಾವ. ವಿಪರೀತ ವೃತ್ತಿದ್ದು ಯಾವುದಿದೆ? ಜನರ ಜೀವ ಅಲ್ಲ ನನ್ನ ಪರಿಣಾಮ, ಈ ದೇಹ. ಪೋಷತ, ಎಷ್ಟದನ್ನು ಪೋಷಿಸ್ತೀಯೋ ಅಷ್ಟು ದುಃಖ ಕೊಡ್ತಿದೆ ಈ ದೇಹ. ಎಷ್ಟು ಮಕ್ಕಳ ಮೇಲೆ ಮಮತೆ ಮಾಡ್ತೇವೆಯೋ ಆ ಮಮತೆಯ ಪರಿಣಾಮದಿಂದ ಅಪಾರ ದುಃಖ ಆಗ್ತಿದೆ ಒಳಗೆ. ಸಹಜ ಭಾವ ಇತ್ತು ಅಂತಂದ್ರ ಮಕ್ಕಳ ಸಹಜ ವೃತ್ತಿಯನ್ನ ನೋಡಿ ನನಗ ಅದು ಸಹಜ ಇದೆ, ನನಗೆ ವಿಪರೀತ ಅನ್ನಿಸ್ತಿದೆ. ಆದರೆ ವಿಪರೀತ ಅಲ್ಲದ ಸಹಜ ವೃತ್ತಿ ಇದೆ. ಹೌದು ಅಥವಾ ಇಲ್ಲ? ಆ ಸಮಯದ, ಆ ಜೀವದ, ಆ ಪ್ರಕಾರದ ಪರ್ಯಾಯದ ಯೋಗ್ಯತೆ ಇದೆ. ಆಗಮದ ಶಬ್ದ, ಆಗಮದ ವಾಕ್ಯ ಆಗಮದಲ್ಲಿ ಉಳಿದು ನಮ್ಮ ಭಾವನೆ ಹೇಗಿತ್ತೋ ಹಾಗೆ ಕಾರ್ಯ ಮಾಡ್ತಾ ಇದ್ರೆ ನಮಗೆ ಸ್ವಾಧ್ಯಾಯದಿಂದ ಏನು ಲಾಭ ಆಯ್ತ್ರಿ ಪ್ರಭು? ಏನು ಹೇಳಿದರು? ನಿರ್ವಿಕಲ್ಪ ಮಾತ್ರವು ಅದು ಚೈತನ್ಯ ವಸ್ತುವಿನ ಸತ್ವವಿದೆ. ವಚನ ಮಾತ್ರ ಭೇದವಾಗಲಿ, ಒಂದು ವೇಳೆ ವಚನದ ಮೂಲಕ ಉತ್ಪನ್ನ ಮಾಡಿದರೆ ಇಂಥ ಭೇದಗಳು ಉತ್ಪನ್ನವಾಗುತ್ತವೆ. ಅವು ವಚನ ಮಾತ್ರ ಭೇದವಾಗಲಿ. ನನ್ನ ಜ್ಞಾನದೊಳಗ ಆ ಭೇದದ ಪ್ರವೇಶ ಆಗೋದು ಬೇಡ. ಅವು ವಚನಕ್ಕನ ಸೀಮಿತ ಇರ್ತವೆ. ಬಹಳ ಉಚ್ಚಕೋಟಿಯ ಮಾತ್ರ ಚೈತನ್ಯ ಆದರೆ ಅಂತಂದ್ರೆ ಏನು? ಆದರೆ ಅಂತಂದ್ರೆ ಏನು? ಭೇದ ಇಲ್ಲ ಅಂತ ಅರ್ಥ. ಇಲ್ಲ ಅಂತ ಅರ್ಥ. ಮೊದಲ ಹೇಳಿದರಲ್ಲ, ಆ ವಾಕ್ಯದ ನಿರಾಕರಣೆ ಮಾಡುವ ಸಲುವಾಗಿ ಆದರೆ ಶಬ್ದದ ಪ್ರಯೋಗ. ಆ ವಾಕ್ಯದ ನಾಮಸ್ತರಕ ಉಪಾದೆ ಅಂತ ಅಂದಿಲ್ಲ. ಉಪಾದೆ ಮಾಡ್ಕೋಬೇಕಾದ್ರೆ ಈ ತರ ಯಾರೂ ವಚನ ಮಾಡಿದ್ರು ಅದು ಎಷ್ಟು ಹೇಳಿ ಆಗ ನಾವು ಉಪಾದೆ ಮಾಡ್ಕೊಂಡ್ರೆ ಇದು ವಚನ ಪುಸ್ತಕ ಎಷ್ಟೈತಪ್ಪ ಅನ್ನೋದು ಬಹಳ ನಿಜವಾಗಿ ಪ್ರಯೋಗ ಇದಕ್ಕೆ ಅಂತಾರೆ ಅನ್ನ ಪ್ರಯೋಗ. ಅವ್ರು ಅದು ಒಂದು ಕಷಾಯಯುಕ್ತ ಅಂದ್ರೂ ಕೂಡ ನಿಜವಾಗಿರಿ ಯಾವುದೂ ಒಂದು ಕಷಾಯಯುಕ್ತ ಅಲ್ಲ ಅಂಥೇಳಿ ನಿಯಮ ಸಾರದೊಳಗೆ ಆಚಾರ್ಯ ದೇವರು 157-56ನೇ ಗಾಥೆಯೊಳಗೆ ಹೇಳಿದರು. ಸ್ವರ ಸಮಯ ಇರಲಿ, ಪರ ಸಮಯ ಇರಲಿ, ನಾನಾ ಜೀವ ಇದ್ದ ಕಾರಣ
ಪ್ರತಿಯೊಂದು ಜೀವಕ್ಕೆ ನಾನಾ ಪ್ರಕಾರದ ಕರ್ಮಗಳ ಉದಯ ಇದೆ. ಮುಂದೆ ಲಬ್ಧಿ ಲಬ್ಧಿ ನಾನಾ ಲಬ್ಧಿ ಅರ್ಥಾತ್ ಕರ್ಮದ ಉದಯದೊಳಗೂ ಕೂಡ ಒಂದೇ ಜಾತಿಯ ಕರ್ಮದ ಉದಯ ಎರಡು ಜೀವಗಳಿಗೆ ಇರುವುದಿಲ್ಲ. ಒಂದು ವೇಳೆ ಇದ್ರೂ ಕೂಡ ಲಬ್ಧಿ ಬೇರೆ ಬೇರೆ ಇರ್ತಿದೆ. ಕ್ಷಯೋಕ್ಷಮ ಲಬ್ಧಿ ಕ್ಷಯೋಕ್ಷಮ ಲಬ್ಧಿ ಜ್ಞಾನದ ಯಾವ ಕ್ಷಯೋಕ್ಷಮ ಇದೆ ಅಲ್ಲ ಮುಂದಿನ ಮಾತು. ಅದು ಭಿನ್ನ ಭಿನ್ನ ಇದ್ದ ಕಾರಣ ವಾದ ವಿವಾದ ಹೀಗೆಲ್ಲ ನೀವು ಹೇಳಿದ್ರಲ್ಲ, ಬಹಳ ಉತ್ಕೃಷ್ಟ ಮಾತು. ಇದು ವಚನದ ಪ್ರತ್ಯೇಕ ಅಷ್ಟ. ಅದರಲ್ಲೇ ನಾನು ಕಷಾಯವಶ ಆಗೋ ಪ್ರಶ್ನೆನೇ ಇಲ್ಲ. ಸೋದರ ತಾಯಿ ಸೊಸಿ ಇರಲಿ, ಮೊಮ್ಮಗಳೇ ಇರಲಿ, ಸಣ್ಣವ್ರ ಕಡೆಯಿಂದ ಯಾಕೆ ಅನ್ಸ್ಕೊಳ್ಳೋದು? ಅರೆ ಸಣ್ಣವರಲ್ಲ, ಅದು ಭಿನ್ನ ಜೀವ ಇದೆ, ಜೀವ ಇದೆ ಅಂತ. ಮೊನ್ನೆ ಒಂದು ಮಾತು ಹೇಳಿತ್ತಲ್ಲ, ಈ ಮಾನ ಇದೆಯಲ್ಲ, ಮಾನ ಮನುಷ್ಯನಲ್ಲೇ ಅದು ಎಷ್ಟು ಜಾಗೃತ ಇದೆ. ಒಂದು ಸ್ವಲ್ಪ ಬನ್ನಿ ದೃಷ್ಟಾಂತ ಹೇಳಿದ್ದೆ. ಯಾರೋ ಒಂದು ಸ್ವಲ್ಪ ಕಠೋರ ವಚನ ಆಡಿದ್ರೆ ರಾತ್ರಿ ಎಲ್ಲ ನಿದ್ರೆ ಬರೋದಿಲ್ಲ. ಖೇದ. ಇದು ನಮ್ಮ ಪರಿಸ್ಥಿತಿ ಇದೆ ಬಬಿತಾ. ನೋಡ್ಬೇಕು ಒಳಗೆ, ಮರೆಯುವುದಿಲ್ಲ. ವೈರ ಹಿಡಿತೇವೆ ಹಾಗೆಂದಿದ್ದರು. ಆದ್ರೆ ಆ ವೈರ ನಮ್ಮ ಭಗವಾನಾತ್ಮನ ಸುಖದ ಮಾರ್ಗದ ಜೊತೆಗೆ ವೈರಿದೆ ವಿನಃ ಅನ್ಯ ಜೀವದ ಜೊತೆಗೆ ವೈರ ಇಲ್ಲವೇ ಇಲ್ಲ. ನಮ್ಮ ಆತ್ಮನ ಸುಖದ ಮಾರ್ಗಕ್ಕೆ ಅದು ಕಂಟಕ ಇದೆ, ಅದರ ವಿರೋಧ ಮಾಡುವಂಥದ್ದು ಇದೆ. ಅದು ಯಾವುದೇ ಕ್ಷೇತ್ರದೊಳಗೆ, ನೆರೆಹೊರೆಯವರಾಯಿತು, ಪರಿವಾರದವರಾಯಿತು, ಸಾಧರ್ಮಿಗಳಾಯಿತು, ಯಾತ್ರೆಯಲ್ಲಿ ಯಾತ್ರಿಕರಾಯಿತು, ಪರಿಚಯನೇ ಇರುವುದಿಲ್ಲ. ವ್ಯರ್ಥ ದ್ವೇಷ ಮಾಡ್ತೇವ್ರಿ. ಬಸ್ಸಲ್ಲಿ, ಟ್ರೈನಲ್ಲಿ ವ್ಯರ್ಥ ದ್ವೇಷ, ಪರಿಚಯ ಇರೋದಿಲ್ಲ. ಅರೆ ಇಲ್ಲಿ ಎಷ್ಟು ವೇಳೆ ಇರೋದಿದೆ ನನಗೆ. ಒಳಗಿಂದ ಕಷಾಯ ಜಾಗೃತ ಆಗ್ತಾ ಇದ್ರೂ ನಮ್ಮ ಬುದ್ಧಿ ಮೂಲಕ ಆ ಕಷಾಯವನ್ನು ತಡೆಯೋದ್ರಿ. ಅದನ್ನ ಏನಾಗಗೊಡೋದಿಲ್ಲ, ಪ್ರಬಲ ಆಗಗೊಡೋದಿಲ್ಲ. ಅದು ಬಂಧಕ ಕಾರಣೀಭೂತ, ನಮ್ಮ ಭವಿಷ್ಯಕ್ಕೆ ಬಾಧಕ ಆಗುವ ರೂಪದಿಂದ ಅದನ್ನು ಬೆಳೆಗೊಡೋದಿಲ್ಲ. ಇಲ್ಲಿ ಎಷ್ಟು ಸಮಯದ್ದ ಇದೆ. ಆ ಟ್ರೈನ್ ಒಳಗೆ ಎಷ್ಟು ಸಮಯದ್ದಲ್ಲ, ಈ ಜೀವನನೂ ಅಷ್ಟೇ ಇದೆ, ಅಷ್ಟೇ ಇದೆ. ಟ್ರೈನ್ ಒಳಗೆ ಗಂಟೆ, 2 ಗಂಟೆ, 12 ಗಂಟೆ, 24 ಗಂಟೆ, 36 ಗಂಟೆ ಸಮಯ ಶಿಖರ್ಜಿಗೆ ಹೋಗುವೆ. ಇದು ಅಷ್ಟೇ ಇದೆಲ್ಲ. 50 ವರ್ಷ, 60 ವರ್ಷ, 70 ವರ್ಷ, ಅನಂತ ಕಾಲದೊಳಗೆ ಇದು ಎಷ್ಟಿದೆ ರೀ? ಆ ಟ್ರೈನ್ ಸಮಯಕ್ಕಿಂತಲೂ ಕಮ್ಮಿ ಇದೆ. ಅನಂತ ಕಾಲದ ನನ್ನ ಜೀವನ ಇದೆ. ನಾನು ತ್ರಿಕಾಲಿ ಇರುವಂಥ ವಸ್ತು. ಇವರೆಲ್ಲ ಏನದರು? ಸಹಪ್ರಯಾಣಿಕರಾದರು. ನನ್ನ ಮನೆಯಲ್ಲಿರುವಂಥವ್ರು, ಅಕ್ಕಪಕ್ಕ ಇರುವಂಥವ್ರು, ಆಫೀಸ್ನೊಳಗಿರುವಂಥವ್ರು, ಎಲ್ಲೆಲ್ಲಿ ನಿಮ್ಮದು ಸಂಬಂಧ ಸಂಯೋಗ ಬರ್ತಿದೆಯೋ ಅಲ್ಲೆಲ್ಲ ಎಷ್ಟಿದೆ? ಅದು ಬಹಳ ಅಲ್ಪ ಸಮಯದ್ದಿದೆ. ನಾನು ಎಷ್ಟದೇನೋ, ನನ್ನ ಇರುವಿಕೆ ಎಷ್ಟಿದೆ? ಅನಾದಿ ಅನಂತ. ಅರೆ ಅನಂತ ಕಾಲ, ಅನಾದಿದ್ದು ಬಿಡೋನು ಆಗಿ ಹೋಗಿದೆ. ಅದು ಅನಂತ ಕಾಲ ಇರುವಂಥವಿದ್ದೇನೆ. ಹಾಗಾದ್ರೆ ನನಗೆ ನಾನು ಹಾನಿ ಈ ಕ್ಷಣಿಕ ಸಂಯೋಗದ ಕಾರಣದಿಂದ ಮಾಡಿಕೊಳ್ಳೋದ. ಅವ್ರಂದ್ರೆ ಚರ್ಚಾ ನಡೆದಿತ್ತು, ನಾವು ಹೋಗಿ ಕೂತಿದ್ವಿ. ಅವ್ರು ಏನಂದ್ರು, ಅವ್ರು ಹಿಂಗೆ ಯಾಕೆ ಮಾಡ್ತೀರಿ, ಹಿಂಗೆ ಯಾಕೆ ಮಾಡಂಗಿಲ್ಲ. ಅವ್ರು ಏನಂದ್ರೆ ನೆನಪು ಇಡೋಂಗೈತ್ರಿ. ಈಗ ಆತ ಎಲ್ಲ ಆಗಿದ್ದಾಗಿ ಇಂದಿನ ಯಾರಿಗೂ ಮಾತು ಇದಾಕಿ ವೈರತ್ವ ಹೋಗಂಗಿಲ್ಲ. ಹೌದು, ಅದೇ ನಮ್ಮ पड़ोस में विरोध जताया तो कण में दुख है. ಮತ್ತೇನಿದೆ ಪಡೋಶಿ ಅಂದ್ರೆ ಇದೇ ಇದೆಲ್ಲ. ಮೊದಲು ಎಲ್ಲಕ್ಕಿಂತ ಮೊದಲು ಪಡೋಶಿ ಶರೀರ. ಪ್ರತಿಯೊಂದು ಸಮಯಕ್ಕೆ ಪರಿಣಾಮದ ಮೇಲೆ ನಿಗಾ ಇರೋದಂದ್ರೆ ಇದೇ ಇದೆ. ಜಿನವಾಣಿಯ ಅವಲಂಬನೆ ಅರ್ಥಾತ್ ವಸ್ತು ಸ್ವರೂಪದ ಜ್ಞಾನಪೂರ್ವಕ ಪರಿಣಾಮದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದಿದೆ, ನಿಗಾ ಇರೋದು, ನೋಡ್ತಾ ಇರೋದಿದೆ. ಏನ? ನನ್ನ ಪರಿಣಾಮವನ್ನು. ಪರಿಣಾಮ ಕೆಟ್ಟು ಹೋಗುವುದರ ಭಯವಿರಬೇಕು. ಮೋಕ್ಷ ಮಾರ್ಗ ಪ್ರಕಾಶ. ಪರಿಣಾಮವು ಕೆಟ್ಟು ಹೋಗುವುದರ ಭಯವಿರಬೇಕು. ಧನ ಹೊರಟು ಹೋಗುವ ಭಯ ತಗೊಂಡು ಏನು ಮಾಡೋದಿದೆ? ಅದು ಹೋಗುವ ಸಮಯದಲ್ಲಿ ಹೋಗೋದನೇ.
ನಾವು ಎಷ್ಟೇ ಪ್ರಯತ್ನ, ಅರೆ ಮಾತು ಹೀಗೆ ಬರ್ತಿದೆ, ಪಾಪದ ಉದಯಿತ್ತು ಅಂತಂದ್ರೆ ಮುಷ್ಟಿಯಲ್ಲಿರುವಂಥ ರತ್ನ ಕೂಡ ಮಾಯ ಆಯ್ತು. ಪುಣ್ಯದ ಉದಯ ಬಂತು ಅಂತಂದ್ರೆ ಯಾರೆಲ್ಲ ಯಾವ ನಿಮಿತ್ತದಿಂದ ಬರ್ತಿದೆಯೋ ಗೊತ್ತಾಗೋದಿಲ್ಲ, ಬೇಡಂದ್ರೂ ಬರ್ತಾರೆ. ಆದ್ರೆ ಆ ಪಾಪ ಮತ್ತು ಪುಣ್ಯದಷ್ಟೇ ನಾನಲ್ಲ, ಪಾಪ ಮತ್ತು ಪುಣ್ಯದಿಂದ ಲಾಭಾನ್ವಿತ ಅಥವಾ ಹಾನಿಗೊಳಗಾಗುವಂಥವನು ನಾನಲ್ಲ. ಇದರದ ನಿರ್ಣಯ ಮಾಡುವಂಥ ಧೈರ್ಯ ಈಗ ನಮ್ಮಲ್ಲೇ ಬೇಕು. ಜಿನವಾಣಿಯ ಆಶ್ರಯದಿಂದ ಬರ್ತಿದೆ ಅದು. ಜಿನವಾಣಿಯ ಆಶ್ರಯದಿಂದ ಬರ್ತಿದೆ, ಅರ್ಥಾತ್ ನಮ್ಮೊಳಗಿಂದ ಬರ್ಬೇಕ್ರಿ ಅದ. ಜಿನವಾಣಿಯ ವಚನ ಬರೀ ಆಧಾರ ಇದೆ ರೀ. ಜಯಚಂದ್ ಚಾವ್ಡ ಹೇಳಿದ ಹಸ್ತಾವಲಂಬನವೆಂದು. ಬರೀ ಹಸ್ತಾವಲಂಬನ. ಹೇಳೋದು ನಾನೇ ಇದೆ, ನಡೆಯೋದು ನಾನೇ ಇದೆ. ಎಲ್ಲಿಂದ ಹೇಳೋದ? ಮಿಥ್ಯಾತ್ವದೊಳಗಿಂದ ಮೇಲೆ ಹೇಳೋದು ಇದೆ ರೀ. ಮಿಥ್ಯಾತ್ವದ ಕೆಸರಿನೊಳಗೆ ಸಿಕ್ಕೊಂಡಿದ್ದೇನಲ್ಲ, ಅದರೊಳಗಿಂದ ಮೇಲೆ ಹೇಳೋದಿದೆ, ಮತ್ತು ರತ್ನತ್ರಯದ ಮಾರ್ಗದೊಳಗೆ ನಡೆಯುವುದು. ಮಾರ್ಗ ಬೇರೆ ಯಾವುದಿದೆ? ಸ್ವರ್ಗ ನರಕಾದಿಗಳ ಮಾರ್ಗ ಅವು ನನ್ನ ಮಾರ್ಗ ಅಲ್ಲ, ಅವು ಕರ್ಮದ ಬೆನ್ನು ಹತ್ತಿ ಹೋಗುವ ಮಾರ್ಗದವರೇ. ಈಗ ನನಗೆ ನನ್ನದೇ ಆದಂಥ ಮಾರ್ಗ, ರತ್ನತ್ರಯ ಮಾರ್ಗ. ಆ ಮಾರ್ಗದೊಳಗೆ ನಡಿಬೇಕಾದ್ರೆ ಮೊದಲ ಮಿಥ್ಯಾತ್ವದ ಕೆಸರಿನಿಂದ ಮೇಲೆ ಹೇಳೋದ ಅವಶ್ಯಕತೆ ನಡೆಯ ಆಗುತ್ತಿದ್ದೇನಿದ. ಒಂದು ವೇಳೆ ವಚನದ ಮೂಲಕ ಉತ್ಪನ್ನ ಮಾಡಿದರೆ ಇಂಥ ಭೇದಗಳು ಉತ್ಪನ್ನವಾಗುತ್ತವೆ. ಅವು ವಚನ ಮಾತ್ರ ಭೇದವಾಗಲಿ. ಇದೇನು ಬರೀ ವಚನ ಇದೆಯಲ್ಲ, ಆಚಾರ್ಯ ಭಗವಂತರ ಹೇಳಿದರೆ. ಯಾರಾದರೂ ಕರ್ಕಶ ಅಪಶಬ್ದ ಮಾತಾಡಿದ್ರ ಇದು ವಚನ ಇದೆಯಲ್ಲ, ನನಗೇನು ಮಾಡಿದಾರ ಅವರು? ಅಲ್ಲೇನು ಹೇಳಿದ್ರ? ಮಾತನಾಡುವ ಬಾಯಿ ಅವರದು. ಆ ಮಾತಾಡಕ್ಕೆ ಬೇಕಾಗಿರುವಂಥ ಶಕ್ತಿ ಅವರ ಅನ್ನ ತಿಂದು ಅವರಿಗೆ ಬಂದಂತೆ ಇದೆ. ನಂದೇನಿದೆ ಅದರೊಳಗೆ ಹಾನಿ? ಏನಿದೆ ಹೇಳಿ? ಏನೂ ಇಲ್ಲ. ಹಾಗಾದ್ರೆ ನನ್ನ ಹಾನಿಯನ್ನು ಅವರು ಏನೂ ಮಾಡಲಿಲ್ಲ. ಇನ್ನೂ ಸ್ವಲ್ಪ ವಸ್ತು ಸ್ವರೂಪದ ಕಡೆಗೆ ಹೋದ್ರೆ ನನ್ನ ಸತ್ತಾದೊಳಗೂ ಕೂತಿತ್ತಲ್ಲ ಅಶುಭ ಕರ್ಮ, ಅದು ಹೊರಟು ಹೋಗುವುದರಲ್ಲಿ ಅವರು ನಿಮಿತ್ತ. ನನಗೆ ಉದಯ ಬರುವುದರಿಂದ ಅವರು ನನಗೆ ಮಾತಾಡಿದ್ರಲ್ಲ, ಬೇರೆ ಯಾರಿಗಾಕೆ ಮಾತಾಡಲಿಲ್ಲ? ನಂದಂಥ ಕರ್ಮದ ಉದಯ ಇತ್ತು. ಹಾಗಾದ್ರೆ ಆ ಉದಯ ಅರ್ಥಾತ್ ಕರ್ಮ ಹೊರಟು ಹೋಗೋದ, ಅದರಲ್ಲೇ ಅವರ ನಿಮಿತ್ತ. ಮತ್ತೇನೇನು ಹೇಳಿದಾರೆ? ನನ್ನಲ್ಲೇ ಇರುವಂಥ ದೋಷವನ್ನು ಒಂದು ವೇಳೆ ಯಾರಾದರೂ ಹೇಳಿದರೆ ಅವ್ರ ಮೇಲೆ ನಾನು ಕಿಡಿಕಾರುವ ಅವಶ್ಯಕತೆ ಏನಿದೆ? ಅವರು ನನ್ನ ಗುರು ಆದ. ನನ್ನ ದೋಷ ಹೇಳಿದಾರಂದ್ಮೇಲೆ ನನ್ನ ಗುರು. ಅರೆ ಈ ಪ್ರಕಾರದ ದೋಷ ಮಾಡ್ತಾ ಇದ್ದೀನಿ, ಇದು ಶೋಭ ಅಲ್ಲ ನಿನಗ. ಹೇಳಿರುವ ರೀತಿ ಬೇರೆ ಇರಬಹುದು. ಅವರು ನನ್ನ ಗುರು, ಅವರ ಮೇಲೆ ನಾನು ಹೇಗೆ ಕ್ರೋಧ ಮಾಡಲಿ? ವಚನದೊಳಗೆ ಬಹಳ ಸಾಮರ್ಥ್ಯ ಐತಿ ಗೌರಣ್ಣವರು. ವಚನದ ಭಿನ್ನ ದ್ರವ್ಯದ ಕಾರ್ಯ ಇರುವೊಳಗೆ ಕೂಡ ವಚನದೊಳಗೆ ಸಾಮರ್ಥ್ಯ ಬಹಳ. ವಚನ ಎಲ್ಲೆಲ್ಲಿ ಒಯ್ತಿದೆ ಅಂಥೇಳಿ ಜಿಹ್ವಾಗ್ರೇ ವಸತೆ ಲಕ್ಷ್ಮಿ. ಜಿಹ್ವಾಗ್ರೇ ನಾಲಿಗೆ ತುದಿ ಮೇಲೆ, ಜಿಹ್ವಾಗ್ರೇ ಮಿತ್ರ ಬಾಂಧವ. ಜಿಹ್ವಾಗ್ರೇ ವಸತೆ ಲಕ್ಷ್ಮಿ, ಜಿಹ್ವಾಗ್ರೇ ಮಿತ್ರ ಬಾಂಧವ. ಜಿಹ್ವಾಗ್ರೇ ಶತ್ರು, ಜಿಹ್ವಾಗ್ರೇ ಮರಣಂ ಧ್ರುವಂ. ಆ ನಾಲಿಗೆ ತುದಿ ಮೇಲೇ ಇವನಿಗೆ ಮರಣ ಇದೆ. ಅವನು ದುರ್ಯೋಧನ ಮಾತಾಡುತ್ತಿದ್ದ ನೋಡ್ರಿ, ಅತ್ಯಂತ ಮರಣಾಸನ್ನಾಗಿದ್ದ. ಆದ್ರೆ ಅವನಲ್ಲಿ ವೀರ್ಯ ಅಥವಾ ಕ್ಷಾತ್ರ ತೇಜಿ ಪ್ರಕಾರ ಇತ್ತಲ್ಲ. ನೀನೇನ್ರೇ ತಿಳಿದಿದ್ದಿರ್ಬೇಕು, ನಾನು ಪಾಂಡವರ ವಿನಾಶ ಮಾಡದ ವಿನಃ ಸಾಯೋದು ಸಾಧ್ಯ. ಮರಣಾಸನ್ನಾಗಿದ್ದಂತೆ. ಜಿಹ್ವಾಗ್ರೇ ವಸತೆ ಲಕ್ಷ್ಮೀ, ಜಿಹ್ವಾಗ್ರೇ ಮಿತ್ರ ಬಾಂಧವ. ನಾಲಿಗೆಯಿಂದನ ಮಿತ್ರ ಬಂಧುಗಳ ಎಲ್ಲ. ಶುಭ ಮಾತಾಡಿದ್ರನ, ಮೃದು ಮಾತಾಡಿದ್ರನ. ನಾಲಿಗೆಯಿಂದನೇ ಶತ್ರುಗಳ ನಿರ್ಮಾಣ ಆಗ್ತಾರೆ, ನಾಲಿಗೆಯಿಂದನ ಮರಣ ಆಗ್ತದೆ. ಜಿಹ್ವಾಗ್ರೇ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಸುಭಾಷಿತ ಇದೆ. ರಾಜ್ಕುಮಾರ್ ಹಾಡ ಐತಿ,
ಅದಕ್ಕೆ ವಚನ ಭಿನ್ನ ದ್ರವ್ಯದ ಕಾರ್ಯ ಇದ್ರೂ ಈ ಜೀವಕ್ಕ ಆ ವಚನದಿಂದ ಏನೇನು ಅನಾಹುತ ಆಗ್ತವೆ. ವಚನ ಭಿನ್ನ ದ್ರವ್ಯದ ಕಾರ್ಯ ಇದೆ. ಇದನ್ನ ಹೇಳಿರುವಂಥ ಸರ್ವಜ್ಞ ಪ್ರಭುವಿನ ಮೇಲೆ ವಿಶ್ವಾಸ ಇಟ್ಟ ಅದನ್ನು ಭಿನ್ನಾಗಿಸುವ ಪ್ರಯತ್ನ ಮಾಡಿದ್ದೇ ಆದರೆ ಈ ಜೀವದ ಕಲ್ಯಾಣ ಅದರಲ್ಲೇ ಅಡಗಿರ್ತದೆ. ವಚನ ಮಾತ್ರ ಭೇದವಾಗಲಿ ಅವು, ಆದರೆ ಚೈತನ್ಯ ಸತ್ತಾದಲ್ಲಂತೂ ಯಾವುದೇ ಭೇದವಿರುವುದಿಲ್ಲ. ನಿರ್ವಿಕಲ್ಪ ಮಾತ್ರವು ಅದು ಚೈತನ್ಯ ವಸ್ತುವಿನ ಸತ್ವವಿದೆ. ಹೇಗಿದೆ ಚೈತನ್ಯ ಭಾವವು? ಚೈತನ್ಯ ಭಾವ ಯಾಗಿದೆ? ವಿಭೌ ವಿಭೌ ತನ್ನ ಸ್ವರೂಪವನ್ನು ವ್ಯಾಪಿಸುವಂತ. ಏನು ತಿಳಿತಿದ್ ನಮಗೆ? ವಿಭೌ ತನ್ನ ಸ್ವರೂಪವನ್ನು ವ್ಯಾಪಿಸುವಂತ. ವೈಭವ್. ವಿಭು ಅಂತಂದ್ರ ಪ್ರಭು, ವಿಭು ಅಂತಂದ್ರ ದೇವ. ತನ್ನ ದೇವತನವನ್ನು ವ್ಯಾಪಿಸುವಂತ ಚೈತನ್ಯ ಭಾವ. ಚೈತನ್ಯ ಭಾವ ಹೇಗಿದೆ? ತನ್ನ ಪ್ರಭುತನವನ್ನ, ತನ್ನ ಶ್ರೇಷ್ಠತೆಯನ್ನ, ತನ್ನ ವೈಭವವನ್ನ ವ್ಯಾಪಿಸುವಂಥ, ತನ್ನ ಹೀನತೆಯನ್ನು ದರ್ಶಿಸುವಂಥದ್ದ ಅದು ಚೈತನ್ಯ ಭಾವದೊಳಗೆ ಇಲ್ಲವೇ ಇಲ್ಲ ಸ್ವಭಾವ. ಹೇಗಿದೆ ಚೈತನ್ಯ ಭಾವ? ಅಲ್ಲಿ ಬರೆದಿದ್ದೇನೆ, ವಾಗ್ದೇವಿ ವಿಭವ. ವಿಭವ ಅಂತಂದ್ರೆ ಶ್ರೇಷ್ಠತೆಯ ಜೊತೆಗಿನ ವೈಭವ, ವಿಭುತ್ವದ ಜೊತೆಗಿನ ವೈಭವ. ಒಂದು ಶಬ್ದದೊಳಗೆ ಎರಡು. ವಿಭುತ್ವ, ಆಹಾ, ವಿಭುತ್ವ ಶಕ್ತಿ ಇದೆಯಲ್ಲ ಆತ್ಮನಲ್ಲಿ. ಪ್ರಭುತ್ವ, ವಿಭುತ್ವ, ವಿಭುತ್ವ ಶಕ್ತಿ ಇದೆ. ಓದಿ ನೋಡೋದು ಮನೆಗೆ ಹೋದ ನಂತರ ವಿಭುತ್ವ ಶಕ್ತಿ ನಮ್ದೇ ಇದೆಯಲ್ಲ. ಒಂದೊಂದ್ಸಲ ತೆಗೆದು ನೋಡ್ತೀವಲ್ಲ, ಏನ ನೋಟ ನೋಡ್ತೇವಲ್ಲ, ಏನೋ ಅಂತಾರೆ. ಸಾಡಿ ತೆಗೆದು ನೋಡ್ತೇವೆ. ಪ್ರಭುತ್ವ ಶಕ್ತಿ ಅಪ್ಪಾಜಿಯವರು ಬಹಳ ಇದು ಮಾಡಿದ್ದಾರೆ. ಆತ್ಮ ವೈಭವ ತೆಗೆದು ನೋಡ್ರಿ. ಅದು ಪ್ರಭುತ್ವ ಶಕ್ತಿ ಯಾವುದ್ರೊಳಗೆ ಮಾಡಿದರೆ ನಿಮಗೆ ಸ್ಮರಣೆ ಬರ್ತಾ ಇಲ್ಲ. ಎಲ್ಲ ಏನೆಲ್ಲ ಭವ್ಯಾಮೃತದೊಳಗೆ ಭವ್ಯಾಮೃತದ ದಿವ್ಯ ವೈಭವ, ದಿವ್ಯ ಪ್ರಭೆ. ಏನೈತೆ ಸಂಪತ್ತು ಮತ್ತು ಸಂಪತ್ತು ಅರ್ಥ. ವಿಭುತ್ವ ಇಲ್ಲಿ ಹೇಗಿದೆ ಚೈತನ್ಯ ಭಾವ? ಪ್ರಶ್ನೆ ಏನಿದೆ? ಹೇಗಿದೆ ಚೈತನ್ಯ? ಅದು ಹೇಗಿದೆ? ವಿಭೌ. ವಿಭೌ ವಿಭು ಇದೆ. ಅದು ತನ್ನ ವಿಭುತ್ವವನ್ನ, ದೇವತ್ವವನ್ನ, ಶ್ರೇಷ್ಠತ್ವವನ್ನ, ಮೂರು ಲೋಕದೊಳಗೆ ಯಾವ ಉತ್ಕೃಷ್ಟತೆ ಇದೆ ಅದನ್ನು ವ್ಯಾಪಿಸುವಂಥದ್ದು ಇದೆ. ಸಮ್ಯಕ್ ದರ್ಶನ ಅಂದ್ರೆ ಚೈತನ್ಯ ಭಾವದ ವ್ಯಾಪ್ತಿ, ವ್ಯಾಪಿಸ್ತದೆ. ರತ್ನತ್ರಯ ಚಾರಿತ್ರ ಅಂತಂದ್ರೆ ಚೈತನ್ಯ ಭಾವದ ಪ್ರಕಾಶ ಪಸರಿಸ್ತಾ ಇದೆ. ಅರಹಂತ ದಶ ಅಂತಂದ್ರ ಚೈತನ್ಯ ಭಾವ ಮೂರು ಲೋಕದ ವ್ಯಾಪ್ತಿ ಆಗಿದೆ. ಸಿದ್ಧತ್ವ ಅಂತಂದ್ರೆ ಏನು? ಆ ಚೈತನ್ಯ ಭಾವದ ಎದುರಿಗೆ ಅವು ಸೋತೋದು ಪರಾಜಿತ ಶಾಶ್ವತವಾಗಿ. ಯಾವ? ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಎಲ್ಲ ಶಾಶ್ವತವಾಗಿ ಪರಾಜಿತ ಆಗ್ಬೋದು. ಯಾವುದರಿಂದ? ಚೈತನ್ಯ ಭಾವದ ವ್ಯಾಪಿಸುವಿಕೆಯಿಂದ, ಪ್ರಸಾರದಿಂದ. ಧರ್ಮದ ಪ್ರಸಾರ ಎಲ್ಲಿದೆ? ಧರ್ಮ ಎಲ್ಲಿದೆ? ಧರ್ಮ ಯಾವುದು? ಅದರ ಪ್ರಚಾರ ಯಾರು ಮಾಡವರು? ಅದರ ಪ್ರಸಾರ ಎಲ್ಲಿ ಆಗೋದು? ಪ್ರಚಾರ ಯಾರು ಮಾಡವರ? ಶ್ರದ್ಧಾಗುಣ, ಜ್ಞಾನಗುಣ, ಚಾರಿತ್ರ ಗುಣ, ವೀರ್ಯ ಗುಣ. ಆ ಧರ್ಮದ ಪ್ರಚಾರ ಮಾಡೋದು ಎಲ್ಲಿ? ಪರ್ಯಾಯದೊಳಗೆ
ಪ್ರಸಾರ ಎಲ್ಲಾಗೋದ ಪ್ರದೇಶದೊಳಗೆ, ಆತ್ಮನ ಅಸಂಖ್ಯ ಪ್ರದೇಶದೊಳಗೆ. ಅವನ ಪ್ರದೇಶ ಎಷ್ಟದವು? ಲೋಕಾಕಾಶ ಪ್ರಮಾಣರೇ. ಹಾಗಾದ್ರೆ 3 ಲೋಕದಷ್ಟು ಅವನ ಏನಾಗ್ತಿದೆ? ಪ್ರಸಾರ ಆಗ್ತಿದೆ. ಪ್ರಚಾರ ಯಾರು ಮಾಡಿದ್ರು? ಶ್ರದ್ಧಾ, ಜ್ಞಾನ, ಚಾರಿತ್ರ, ವೀರ್ಯ. ರಾಗ ಅಲ್ಲ, ದೇಹದ ಕ್ರಿಯೆ ಅಲ್ಲ, ವ್ರತ ಅಲ್ಲ, ಜ್ಞಾನ, ದರ್ಶನ, ಶ್ರದ್ಧಾ. ಅವನ ಗುಣಗಳಿಂದಲೇ ಅವನ ಪ್ರಕಾಶ ಆಗ್ತಿದೆ, ಅವನ ಪ್ರಚಾರ ಆಗ್ತಿದೆ. ಎಲ್ಲಿ ಆಗ್ತಿದೆ? ಪ್ರಸಾರ ಎಲ್ಲಿ ಆಗ್ತಿದೆ? ಅದರ ಪ್ರಭಾವ ಎಲ್ಲಿ ಆಗ್ತಿದೆ? ಅಸಂಖ್ಯ ಪ್ರದೇಶದೊಳಗ. ಎಷ್ಟದ ಅಸಂಖ್ಯ ಪ್ರದೇಶ? ಲೋಕಾಕಾಶ ಪ್ರಮಾಣ. ಪ್ರತಿಯೊಂದಕ್ಕೂ ಸಮರ್ಪಕವಾದಂಥ ಪರಿಭಾಷೆಗಳಿದ್ದಾವೆ. ಅವುಗಳನ್ನು ತಿಳಿದು ನಾವು ಅನ್ಯಥಾ ಯಾವ ವಿಕಲ್ಪಗಳಿದಾವೆಯೋ ಅವುಗಳಿಂದ ಪರಿಮುಕ್ತ ಆಗುವ ಪ್ರಯತ್ನ ಮಾಡಬೇಕು. ಇದೇ ಅವಕಾಶ ಇದೆ ರೀ. ಇಲ್ಲ ಅಂತಂದ್ರೆ ವಿಕಲ್ಪಗಳನ್ನು ಬಿಟ್ಟುಕೊಡುವ ಸಲುವಾಗಿ 4 ಗತಿಗಳಲ್ಲಿ ಎಲ್ಲಿಯೂ ಅವಕಾಶ ಇಲ್ಲ. ಇನ್ನೊಮ್ಮೆ ಸಿಗುವಂಥ ಮನುಷ್ಯ ಭವದೊಳಗೆ ಇಲ್ಲ ಈ ಪ್ರಕಾರದ ಅವಕಾಶ. ತಿಳಿತಂದ್ರೆ ವಿಜಯಬಾಯಿ, 4 ಗತಿಯೊಳಗೆ ಎಲ್ಲಿಯೂ ಇಲ್ಲ ವಿಕಲ್ಪವನ್ನು ಬಿಟ್ಟುಕೊಡುವ ಅವಕಾಶ. ಇಲ್ಲಿದೆ, ಈಗಿದೆ, ನನಗಿದೆ. ಆದರೂ ನಾವು ವಿಕಲ್ಪ ಮಾಡ್ತೇನೋ ಅಂಥೇಳಿ ಅಂದ್ರೆ ಅದಕ್ಕೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಸರ್ವಜ್ಞ ಪ್ರಭುನೂ ಏನು ಮಾಡಲಿಕ್ಕಾಗೋದಿಲ್ಲ. ನನ್ನ ಕರ್ಮನೂ ಏನು ಮಾಡಲಿಕ್ಕೆ. ಕರ್ಮ ಏನು ಮಾಡ್ತಿದ್ದೀರಿ? ಯಾವ ಕಾಲದೊಳಗೆ? ಜೀವ ಸ್ವಯಂ ಪ್ರಬಲ ಇದ್ದಾನೆ ವಿಕಾರ ಮಾಡುವುದರಲ್ಲಿ ಅಥವಾ ನಿರ್ವಿಕಾರಿ ಸ್ವಭಾವವನ್ನು ಕಂಡುಕೊಳ್ಳುವುದರಲ್ಲಿ. ಆ ಕಂಡುಕೊಳ್ಳುವಂಥ ಅವಕಾಶ ಇದು ನನಗೆ ಪ್ರಾಪ್ತಿ ಇದೆ. ವಿಭೌ ಹೇಗಿದೆ? ಚೈತನ್ಯ ಭಾವ ವಿಭೌ. ತನ್ನ ಸ್ವರೂಪವನ್ನು ವ್ಯಾಪಿಸುವಂಥದ್ದಿದೆ. ನನಗೇನು ಮಾಡೋದಿದೆ? ಕರ್ಮದ ನಾಶ ಮಾಡೋದಿದೆ, ರಾಗದ ನಾಶ ಮಾಡೋದಿದೆ, ನನ್ನ ಸ್ವರೂಪವನ್ನು ಪ್ರಕಟ ಮಾಡೋದಿದೆ. ವಾಸಣ್ಣವ್ರೆ, ಏನು ಮಾಡೋದಿದೆ? ಕರ್ಮದ ನಾಶ ಮಾಡೋದಿದೆ, ಶತ್ರುವಿನ ಬಾಯಿ ಮುಚ್ಚೋದಿದೆ, ನಾನು ಸುಮ್ಮಾಗೋದಿದೆ ರೀ. ಜಗಳದೊಳಗ ಏನು ಮಾಡೋದಿದೆ? ಉತ್ತರ ಕೊಡೋದು ಏನು? ಬಾಯಿ ಮುಚ್ಚೋದು ಏನು? ನಾನು ಅದರಿಂದ ಲಿಫ್ಟ್ ಆಗೋದು. ಸುಖ ಯಾವುದ್ರೊಳಗಿದೆ? ಸುಲಭ ಉಪಾಯ ಯಾವುದಿದೆ ಹೇಳಿ? ಮಾತಿಗೆ ಮಾತು ಉತ್ತರ ಕೊಡೋದ? ಜಗಳ ಯಾವಾಗ ನಿಲ್ತಿದೆ? ಸುಮ್ಮನೆ ನೀ ಮಾತಾಡಬೇಡ. ಅವನು ಮಾತಾಡಬೇಡ ಅಂದ್ರೆ ಜಾಸ್ತಿ ಮಾತಾಡವ್ರಿ. ಹೀಗೆ ವಸ್ತು ಸ್ವರೂಪನೇ ಇದೆ. ನೀನು ಸುಮ್ಮಿದ್ದು ಬಿಟ್ರೆ ಅವನು ಎಷ್ಟೊತ್ತು ಮಾತಾಡ್ತಾನೋ. ಇಲ್ಲೇನು ಹೇಳಿದ್ರು? ಚೈತನ್ಯ ಭಾವ ಹೇಗಿದೆ? ರಾಗದ ನಾಶ ಮಾಡುವಂಥದ್ದಿಲ್ಲ, ಕರ್ಮದ ನಾಶ ಮಾಡುವಂಥದ್ದಿಲ್ಲ, ಚತುರ್ಗತಿಗಳ ನಾಶ ಮಾಡುವಂಥದ್ದಿಲ್ಲ, ಸ್ವಯಂ ವ್ಯಾಪಿಸುವಂಥದ್ದು ಇದೆ. ಹಾಗಾದ್ರೆ ಅದನ್ನು ವ್ಯಾಪಿಸಲೇ ನೀ ಅದನ್ನು ಹೆಚ್ಚು ಮಾಡಿ, ಅದನ್ನು ಬೆಳೆಸ, ಅದರ ಪ್ರಸಾರ ಮಾಡಿ. ನಾವು ಅಲ್ಲಿ ಪರದೊಳಗೆ ಕಾರ್ಯ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಕರ್ಮನಾಶ ಮಾಡ್ತೇನೆ, ರಾಗದ ಭಾವ ಮಾಡ್ತೇನೆ. ಅರೆ, ನಿನ್ನ ಅಸ್ತಿತ್ವ ಅಥವಾ ನಿನ್ನ ಸಾಮರ್ಥ್ಯ ರಾಗದ ಅಭಾವದೊಳಗೆ ನಡೆಯುವುದಿಲ್ಲ, ಕರ್ಮನಾಶದೊಳಗೆ ನಡೆಯುವುದಿಲ್ಲ. ದೇಹದ ರೋಗವನ್ನು ನಾಶ ಮಾಡೋದು ನಿನಗೆ ಅವಶ್ಯಕಿಲ್ಲ. ಸಂಯೋಗಿ ಜನರ ಬುದ್ಧಿಯ ಪರಿವರ್ತನೆ ಮಾಡುವುದರಿಂದ ನಿನಗೆ ಯಾವ ಲಾಭನೂ ಇಲ್ಲ. ಅವನು ಪಾಪ ಮಾಡಬಾರ್ದು. ಅರೆ, ಅವನು ಪಾಪ ಮಾಡಿದರೆ, ಅವನು ಮಾಡದೇ ಇದ್ದರೆ ನಿನಗೆ ಯಾವ ಲಾಭ ಹಾನಿ ಇಲ್ಲ. ನೀ ಬೇರೆ, ನಿನ್ನ ಮಾರ್ಗ ಬೇರೆ. ಏನಿದೆ? ದಿಶೆಗಳಿಂದ ಬಂದ ಪಕ್ಷಿಗಳು ವೃಕ್ಷದ ಮೇಲೆ ವಾಸಿಸುವವು. ಬೆಳಗಾಗುತ್ತಿರುವಂತೆ ನಿಜ ಕಾರ್ಯವಶ ದಿಶೆಗಳಿಗೆ ನಡಿ ಹೋಗೋಣ ಅಂಥೇಳಿ ಒಂದು ಇನ್ನೊಂದರ ಜೊತೆ ಹೋಗ್ತಾವೆ ಅವು ಪಕ್ಷಿಗಳು. ದಿಶೆಗಳಿಗೆ ತಮ್ಮ ಕಾರ್ಯ ಯಾವ ಕಡೆ ಸುಚಾರಿಸ್ತಿದೆಯೋ ಆ ಕಡೆ ಹೋಗ್ತಾವ. ಹಾಗೆ ನಾವು ಏನೇನು ಮಾಡಿದೆವು ಜೀವನ ತುಂಬೆಲ್ಲ ಅದು ನಮ್ಮ ಮಾರ್ಗ ಬೇರೆ ಇದೆ. 84 ಲಕ್ಷ ಇದ್ದವರಿಗೆ ಹೋಗುವ ಸ್ಥಾನಗಳ ಕೊರತೆ ಏನಿದೆ ಹೇಳಿ? ಅದಕ್ಕೆ ಏನಿಲ್ಲ, ಪರದ್ರವ್ಯದೊಳಗೆ ಪರಿವರ್ತನೆ ತರುವ ಹಠಾಗ್ರಹವನ್ನು ಬಿಟ್ಟುಕೊಟ್ಟ, ದೇಹವನ್ನು ದೇಹದ ಪಾಡಿಗೆ ಇರಲಿಕ್ಕೆ ಬಿಟ್ಟುಕೊಟ್ಟ, ರಾಗದ ನಾಶ ಮಾಡುವ, ಕರ್ಮನಾಶ ಮಾಡುವ ವಿಕಲ್ಪಗಳನ್ನ, ಭಾರವನ್ನ ಭಾಡಮೇ ಜಾನೀದೋ ಹೇಳಿದ್ರಲ್ಲ.
ಯಾರ ಬರಲಿ ಹೇಳಿದ್ರಲ್ಲ, ಭಾರ ಭಾಡಮೇಜಾನೆ ಇದು. ಎಲ್ಲಿ ಹಾಕುವುದಂದನ್ನು ಅದನ್ನು ಇಡ್ಲಿಕ್ಕೆಲ್ಲಿ ಸ್ಥಾನ? ಭಾಡಮೇಜಾನೆ. ಯಾತಕ್ಕೆ ಬೇಕ್ರೆ ನಾನು ರಾಗನಾಶ? ಅರೆ ಯಾವುದು ನಾಶ ಆಗೋದಿದೆ ಅದನ್ನು ನೀನು ಯಾತಕ್ಕೆ ನಾಶ ಮಾಡಬೇಕು? ಅದು ಮುಂದಿನ ಸಮಯದೊಳಗೆ ಇರೋದನ್ನೇ ಇಲ್ಲ. ಮೋಹ ಎಷ್ಟು ಸಮಯ ಇರ್ತಿದೆ? ಒಂದು ಪದಾರ್ಥಕ್ಕೆ ಸಂಬಂಧಿಸಿದ ಮೋಹ ಇನ್ನೊಂದು ಪದಾರ್ಥದ ಮುಖ್ಯತೆ ಆಗ್ತಾ ಇದ್ದ ಹಾಗೆ ಅದು ಬಿಟ್ಟು ಹೋಗ್ತಿದ್ದೇನೆ. ಅದನ್ನು ನಾಶ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನ ಪ್ರಸಾರ ಮಾಡಿ, ನಿನ್ನಲ್ಲೇ ಬೆಳೀನಿ. ವ್ಯಾಪಿಸೋದರ್ಥಾತ್ ವೃದ್ಧಿಸೋದು, ಬೆಳೆಯೋದು. ಚೈತನ್ಯ ಭಾವ ಹೇಗಿದೆ ಅಂತಂದ್ರೆ ತನ್ನಲ್ಲೇ ತನ್ನ ಸ್ವರೂಪವನ್ನು ಪ್ರಸಾರ ಮಾಡುವಂಥದ್ದು, ಹರಡುವಂಥದ್ದು ಇದೆ. ಮತ್ತೆ ಹೇಗಿದೆ? ವಿಶುದ್ಧೇ. ಆಯ್ತೇನಿಲ್ರಿ? ಏನು ಹೇಳಿದ್ರು? ಸರ್ವ ಕರ್ಮಗಳ ಉಪಾಧಿಯಿಂದ ರಹಿತ ಇದೆ. ಇಷ್ಟು ಸ್ವೀಕಾರ ಮಾಡಿದ್ರೆ ನಮಗೇನು ಮಾಡೋದು ಅವಶ್ಯಕ ಇಲ್ಲ. ಕೊನೆ ಎರಡು, ಚೈತನ್ಯ ಭಾವ ಹೇಗಿದೆ? ತನ್ನ ಸ್ವರೂಪವನ್ನು ಇನ್ನೊಬ್ಬರೊಳಗೆ ಏನೂ ಮಾಡುವಂಥದ್ದು ಅದರದ ಸ್ವಭಾವನೇ ಇಲ್ಲ. ರಾಗದ ನಾಶ ಮಾಡುವುದು ಅದಕ್ಕೆ ಅವಶ್ಯಕನೇ ಇಲ್ಲ. ಯಾಕೆ? ಮುಂದೆ ಹೇಳಿದ್ರಲ್ಲ, ಸರ್ವ ಕರ್ಮಗಳ ಉಪಾಧಿಯಿಂದ ರಹಿತ ಇದೆ. ಹೇಗಿದೆ ಚೈತನ್ಯ ಭಾವವು? ಹೇಳಿ. ವಿಭೌ, ತನ್ನ ಸ್ವರೂಪವನ್ನು ವ್ಯಾಪಿಸುವಂಥದ್ದಿದೆ. ಮತ್ತೆ ಹೇಗಿದೆ? ವಿಶುದ್ಧಿ, ಸರ್ವ ಕರ್ಮಗಳ ಉಪಾಧಿಯಿಂದ ರಹಿತವಿದೆ. ಮೂರಕ್ಕೆ ಮುಕ್ತಿಯಾಗ್ತಿದೆ. ನಾಳೆ ಅನಂತ ಚತುಷ್ಟಯವನ್ನು ತೋರಿಸಿಕೊಡುವಂತಹ 4ನೇ ಕಲಶ ಮೋಕ್ಷ ಅಧಿಕಾರದ ಆರಂಭ.